ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಕೂಡ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಮೊದಲನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಮುಂದುವರಿದ ಭಾಗವನ್ನ ಇವತ್ತು ನಾವು ನೋಡೋಣ. ಕಳೆದ ವಾರದಲ್ಲಿ ನಾವು ಮೊದಲ 15 ಶ್ಲೋಕಗಳನ್ನ ನೋಡಿದ್ದೇವೆ. ಈ ಅಧ್ಯಾಯದಲ್ಲಿ ಒಟ್ಟು 34 ಶ್ಲೋಕಗಳಿವೆ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶಿಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಶ್ರೀಮದ್ ಭಾಗವತ ಇದು ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ಇರುವಂತಹದ್ದು. ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಇಲ್ಲಿ ತಮಗೆ ಅನೇಕ ರೀತಿಯಾದಂತಹ ಸೇವೆಗಳು ಲಭ್ಯ ಇದೆ. ಅದೇ ರೀತಿ ಪ್ರತಿ ಸೋಮವಾರದ ದಿವಸ, ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹ 18 ದಿನಗಳ ಭಗವದ್ಗೀತಾ ಅಧ್ಯಯನಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತವು ತಮ್ಮಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಈ ಪುಸ್ತಕವನ್ನ ತಮ್ಮ ಎಲ್ಲರ ಮನೆಯಲ್ಲಿ ಕೂಡ ತರಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ನಾನಾ ಭಾಷೆಗಳಲ್ಲಿ ಈ ಪುಸ್ತಕವು ಲಭ್ಯ ಇದೆ. ಮೊದಲನೆಯ ಅಧ್ಯಾಯದಲ್ಲಿ ನಾವು ಋಷಿಗಳು ಕೇಳಿದಂತಹ 6 ಪ್ರಶ್ನೆಗಳ ಕುರಿತಾಗಿ ನೋಡಿದ್ದೇವೆ. ಹಾಗೆ 2ನೇ ಅಧ್ಯಾಯದಲ್ಲಿ ಸೂತ ಗೋಸ್ವಾಮಿಗಳು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಈ 6 ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳಿಗೆ ಕೊಟ್ಟಂತಹ 6 ಉತ್ತರಗಳು ಇವುಗಳನ್ನ ಒಟ್ಟಾಗಿ ಒಂದೇ ಶ್ಲೋಕದಲ್ಲಿ ಈ ಕೌಶಿಕ ಸಂಹಿತೆಯಲ್ಲಿ ನಾವು ಇದನ್ನ ಕಾಣಬಹುದು. ಈ ಒಂದು ಶ್ಲೋಕವನ್ನ 6 ಪ್ರಶ್ನೆಗಳು ಯಾವುದು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಕಿಂ ಶ್ರೇಯ ಶಾಸ್ತ್ರಸಾರಶ್ಚ ಕಹ ಸ್ವಾವತಾರ ಪ್ರಯೋಜನಂ ಕಿಂ ಕರ್ಮ ಕೇವತಾರಶ್ಚ ಧರ್ಮ ಕಂ ಶರಣಂ ಗತಃ ಇತ್ಯೇತ ಸೂತಮುದ್ದೇಸ್ಯ ಷಟ್ ಪ್ರಶ್ನ ಮುನಿಭಿರ್ಕೃತ. ಈ 6 ಪ್ರಶ್ನೆಗಳು ಇದು ಋಷಿಗಳು, ಶೌನಕಾದಿ ಋಷಿಗಳು ಆ ಒಂದು ನೆರೆದಂತಹ ಸಭೆಯಲ್ಲಿ ಸೂತ ಗೋಸ್ವಾಮಿಗಳಲ್ಲಿ ಕೇಳಿದಂತಹ ಪ್ರಶ್ನೆ. ಆ 6 ಪ್ರಶ್ನೆಗಳನ್ನ ಒಟ್ಟಿಗೆ ಇಲ್ಲಿ ಈ ಶ್ಲೋಕದಲ್ಲಿ ನಾವು ಕಾಣಬಹುದು. ಏನು ಆ 6 ಪ್ರಶ್ನೆಗಳು? ಎಲ್ಲರಿಗೂ ಒಳಿತಾಗುವಂತಹ ದಾರಿ ಯಾವುದು? ಕಿಂ ಶ್ರೇಯ. ಮತ್ತು ಎಲ್ಲಾ ಶಾಸ್ತ್ರಗಳ ಸಾರ ಏನು? ಅದು ಶಾಸ್ತ್ರ ಸಾರಶ್ಚ. ಹಾಗೂ ಭಗವಂತನ ಅವತಾರದ ಪ್ರಯೋಜನವೇನು? ಭಗವಂತನು ಯಾಕೆ ಅವತಾರವನ್ನ ತೆಗೆದುಕೊಳ್ತಾನೆ? ಕ ಸ್ವಾವತಾರ ಪ್ರಯೋಜನಂ. ಹಾಗೆ ಆ ಭಗವಂತನ ಇತರ ಅವತಾರಗಳು, ಪುರುಷಾವತಾರ ಮತ್ತೆ ಲೀಲಾವತಾರಗಳ ಬಗ್ಗೆ. ಕಿಂ ಕರ್ಮ ಕೇವತಾರಶ್ಚ. ಆ ಭಗವಂತನು ಮಾಡುವಂತಹ ಅನೇಕ ಕಾರ್ಯಗಳು, ಲೀಲೆಗಳು, ಇವುಗಳ ಉದ್ದೇಶವೇನು? ಕೊನೆಗೆ ಕಂ ಶರಣಂ ಗತ. ಧರ್ಮ ಕಂ ಶರಣಂ ಗತಃ. ಧರ್ಮ ಈ ಕಲಿಯುಗದಲ್ಲಿ ಯಾರಲ್ಲಿ ಶರಣಾಗತಿಯನ್ನ ಹೊಂದಿದೆ? ಯಾಕಂದ್ರೆ ಭಗವಂತನು
ಈಗ ಅವತಾರವನ್ನು ಸಮಾಪ್ತಿಗೊಳಿಸಿದ್ದಾನೆ. ಹಾಗಾಗಿ ಧರ್ಮವು ಯಾರಲ್ಲಿ ಶರಣಾಗತಿಯನ್ನ ಹೊಂದಿದೆ ಅನ್ನುವಂಥದ್ದು 6 ಪ್ರಶ್ನೆಗಳು. ಈ 6 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಕೃಷ್ಣ ಭಕ್ತಿ ಪರಂ ಶ್ರೇಯ ಶಾಸ್ತ್ರಸಾರಶ್ಚ ಸೈವಹಿ ಪ್ರಯೋಜನಂ ಸತೋ ರಕ್ಷಾ ಕರ್ಮ ಸೃಷ್ಟ್ಯಾದಿ ಲಕ್ಷಣಂ ಅವತಾರ ಅಸಂಖ್ಯ ಧರ್ಮೋ ಭಾಗವತೆ ಸ್ಥಿತಃ. ಮೊದಲನೇದಾಗಿ ಇಲ್ಲಿ ಭಗವಂತನ ಕುರಿತಾದಂತಹ ಭಕ್ತಿಯ ಕುರಿತಾಗಿ ನಮಗೆ ಹೇಳ್ತಾರೆ. ಭಗವಂತನಲ್ಲಿ ಭಕ್ತಿಯನ್ನ ನಾವು ಯಾತಕ್ಕೋಸ್ಕರ ಮಾಡಬೇಕು? ಕೃಷ್ಣ ಭಕ್ತಿ ಪರಂ ಶ್ರೇಯ. ಕೃಷ್ಣನಲ್ಲಿ ನಾವು ಭಕ್ತಿಯನ್ನ ಮಾಡುವಂಥದ್ದು ಅದು ಪರಮ ಶ್ರೇಯವಾದಂಥದ್ದು. ಇನ್ನು ಎರಡನೆಯ ವಿಚಾರವಾಗಿ ಹೇಳುವುದಾದ್ರೆ, ಕೃಷ್ಣ ಭಕ್ತಿ ಪರಂ ಶ್ರೇಯ. ಆ ಶ್ರೀಕೃಷ್ಣನ ಭಕ್ತಿಯನ್ನ ಪಡೆಯುವಂತದ್ದೇ ಎಲ್ಲರಿಗೂ ಒಳಿತಾಗುವಂತಹ ಮಾರ್ಗ. ಹಾಗೆ ಶಾಸ್ತ್ರ ಸಾರಶ್ಚ ಸೈವಹಿ, ಆ ಭಗವಂತನ ಭಕ್ತಿಯನ್ನ ತಿಳಿದುಕೊಳ್ಳುವಂತ ಮಾರ್ಗ ಅಥವಾ ಭಗವಂತನನ್ನ ತಿಳಿಯುವುದೇ ಎಲ್ಲಾ ಶಾಸ್ತ್ರಗಳ ಸಾರವಾಗಿದೆ. ಅಥವಾ ಭಗವಂತನ ಜೊತೆಗೆ ನಮಗಿರುವಂತಹ ಸಂಬಂಧವನ್ನ ಪುನಃಸ್ಥಾಪನೆಗೊಳಿಸಿಕೊಳ್ಳುವಂತದ್ದೇ ಆ ಒಂದು ಎಲ್ಲಾ ಶಾಸ್ತ್ರಗಳ ಸಾರವಾಗಿದೆ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯಃ. ಪ್ರಯೋಜನಂ ಸತೋ ರಕ್ಷಾ. ಭಗವಂತನ ಅವತಾರದ ಪ್ರಯೋಜನ ಏನು? ಭಕ್ತರ ರಕ್ಷಣೆ ಮಾಡುವಂತದ್ದು ಮತ್ತು ದುಷ್ಟರಿಗೆ ಶಿಕ್ಷೆಯನ್ನ ಕೊಡುವಂತದ್ದು. ಹಾಗೆ ಭಗವಂತನ ಅನೇಕ ಲೀಲೆಗಳ ಮುಖಾಂತರ ಭಕ್ತರನ್ನ ಆ ಭಗವಂತನ ಧಾಮಕ್ಕೆ ಮತ್ತೆ ಆಕರ್ಷಿಸುವಂತದ್ದು. ಇದು ಭಗವಂತನ ಅವತಾರದ ಲಕ್ಷಣವಾಗಿದೆ. ಆ ಭಗವಂತನ ಅವತಾರದ ಉದ್ದೇಶವಾಗಿದೆ. ಕರ್ಮ ಸೃಷ್ಟ್ಯಾದಿ ಲಕ್ಷಣಂ. ಅವತಾರ ಅಸಂಖ್ಯ. ಅನೇಕ ಅವತಾರಗಳನ್ನ ಭಗವಂತನು ತಾಳ್ತಾನೆ. ಅದರಲ್ಲಿ ಪುರುಷಾವತಾರ ಇರಬಹುದು, ಲೀಲಾವತಾರ ಇರಬಹುದು, ಇನ್ನು ಮನ್ವಂತರ ಅವತಾರ, ಹೀಗೆ ಅನೇಕ ಅವತಾರಗಳನ್ನ ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಧರ್ಮೋ ಭಾಗವತೆ ಸ್ಥಿತಃ. ಧರ್ಮವು ಭಾಗವತದ ಅಂದ್ರೆ ಈ ಭಾಗವತದಲ್ಲಿ ಆಶ್ರಯವನ್ನ ಪಡೆದಿದೆ. ಯಾರು ಈ ಭಾಗವತವನ್ನ ಅಧ್ಯಯನ ಮಾಡ್ತಾರೆ ಅವರಿಗೆ ಆ ಭಗವಂತನನ್ನ ತಿಳಿಯುವಂತಹ ದಾರಿ ಸುಲಭವಾಗುತ್ತದೆ. ಧರ್ಮ ಅನ್ನುವಂಥದ್ದು ಈ ಭಾಗವತದಲ್ಲಿ ಇದೆ ಅನ್ನುವಂಥದ್ದನ್ನ ಈ 6 ಪ್ರಶ್ನೆ ಮತ್ತೆ 6 ಉತ್ತರಗಳನ್ನ ನಾವು ಇಲ್ಲಿ ಒಟ್ಟಿಗೆ ಕಾಣಲಿಕ್ಕೆ ಸಾಧ್ಯ. ಈ ರೀತಿ 6 ಪ್ರಶ್ನೆಗಳನ್ನ ತಿಳಿದುಕೊಂಡಂತಹ ನಾವು ಮೊದಲನೆಯ ವಿಷಯ ಅಂದ್ರೆ ಎಲ್ಲರಿಗೂ ಒಳಿತಾಗುವಂತಹ ಮಾರ್ಗ ಯಾವುದು? ಭಗವಂತನಲ್ಲಿ ಭಕ್ತಿಯನ್ನ ಮಾಡುವುದು ಅಂತ ಹೇಳಿ ನಾವು ಕಳೆದ ವಾರ ತಿಳಿದುಕೊಂಡಿದ್ದೇವೆ. ಹೇಗೆ ಸೂತ ಗೋಸ್ವಾಮಿಗಳು ಮೊದಲು ತಮ್ಮಲ್ಲಿ ಪ್ರಶ್ನೆ ಕೇಳಿದಂತಹ ಶೌನಕಾದಿ ಋಷಿಗಳನ್ನ ಅಭಿನಂದಿಸ್ತಾರೆ. ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಈಗ ಮುಂದಕ್ಕೆ 16ನೇ ಶ್ಲೋಕದಿಂದ ಭಕ್ತಿಯಲ್ಲಿ ಇರುವಂತಹ ಅನೇಕ ಹಂತಗಳನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಈ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಭಗವಂತನಲ್ಲಿ ಭಕ್ತಿಯನ್ನ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಗಿಡವನ್ನ ಬೆಳೆಸಿದ ಹಾಗೆ. ನಾವು ಯಾವುದೇ ಒಂದು ಗಿಡವನ್ನ ಬೆಳೆಸಬೇಕು ಅಂತಾದ್ರೆ ಮೊದಲನೇದಾಗಿ ಒಂದು ಫಲವತ್ತಾದಂತಹ ಭೂಮಿಯ ಅವಶ್ಯಕತೆ ಇದೆ. ನಂತರ ಆ ಗಿಡದ ಬೀಜವನ್ನ ಅಲ್ಲಿ ಬಿತ್ತಬೇಕು. ಹಾಗೆ ಅದಕ್ಕೆ ನೀರನ್ನ ನಿರಂತರವಾಗಿ ಎರೆಯುತ್ತಾ ಇರಬೇಕು. ಆಗ ಆ ಬೀಜವು ಮೊಳಕೆ ಒಡೆದು ಅದು ದೊಡ್ಡದಾಗಿ ಬೆಳೆಯುತ್ತದೆ. ಅದು ಬೆಳೀತಾ ಇದ್ದ ಹಾಗೆ ಅದಕ್ಕೆ ಬೇರೆ ಬೇರೆ ಪ್ರಾಣಿಗಳಿಂದ, ಕೀಟಗಳಿಂದ, ಪಕ್ಷಿಗಳಿಂದ ಆಗಬಹುದಾದಂತಹ ಯಾವುದೇ ಅಪಾಯ ಇರಬಹುದು, ಅದರಿಂದ ರಕ್ಷಣೆಯನ್ನ ಕೊಡಬೇಕು. ಮತ್ತು ಆ ನೀರೆರೆಯುವಂತಹ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಬೇಕು. ಆಗ ಏನಾಗ್ತದೆ, ಆ ಫಲವತ್ತಾದಂತಹ ಭೂಮಿಯಲ್ಲಿ ಆ ಒಂದು ಗಿಡ ಅದು ಬೆಳೀತಾ ಹೋಗ್ತದೆ. ಸೂರ್ಯನ ಬಿಸಿಲು, ಗಾಳಿ, ನೀರು, ಮಳೆ ಇವುಗಳೆಲ್ಲವನ್ನು ಕೂಡ ಸ್ವೀಕರಿಸಿ ಅದು ದೊಡ್ಡದಾಗಿ ಬೆಳೀತಾ ಹೋದ ಹಾಗೆ ಅದು ದೊಡ್ಡ ಮರವಾಗಿ ಕೊನೆಗೆ ಅದು ಆ ಹಣ್ಣನ್ನ ಕೊಡ್ತದೆ.
ಇದೇ ರೀತಿ ನಾವು ಕೂಡ ಭಕ್ತಿಯನ್ನ ಬೆಳೆಸಲಿಕ್ಕೆ ಅಥವಾ ಭಕ್ತಿಯ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭಿಸಲಿಕ್ಕೆ ಮತ್ತೆ ಅದರಲ್ಲಿ ಸಫಲತೆಯನ್ನ ಪಡೀಲಿಕ್ಕೆ ಅನೇಕ ಹಂತಗಳನ್ನ ಹೇಳಿದ್ದಾರೆ. ಇದನ್ನ ನಾವು ಭಕ್ತಿ ರಸಾಮೃತ ಸಿಂಧುವಿನ ಅನ್ನುವಂತಹ ಗ್ರಂಥ, ಇದು ಶ್ರೀ ರೂಪ ಗೋಸ್ವಾಮಿಯವರು ರಚಿಸಿರುವಂತಹ ಗ್ರಂಥ. ಆ ಗ್ರಂಥದಲ್ಲಿ ಇದರ ವಿವರಣೆಯನ್ನ ಕಾಣುತ್ತೇವೆ. ಇದನ್ನ ನಾವು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲೆಯ 23ನೇ ಅಧ್ಯಾಯದ 14 ಮತ್ತೆ 15ನೇ ಶ್ಲೋಕಗಳಲ್ಲಿಯೂ ಕೂಡ ಕಾಣಬಹುದು ಈ ಶ್ಲೋಕವನ್ನು. ಅದನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ವಿವರಿಸ್ತಾರೆ. ಈ ಹಂತಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಆದೌ ಶ್ರದ್ಧಾ ತಥಾ ಸಾಧು ಸಂಗೋ ಅಥ ಭಜನ ಕ್ರಿಯಾ ತಥೋ ಅನರ್ಥ ನಿವೃತ್ತಿ ಸ್ಯಾತ್ ತಥೋ ನಿಷ್ಠಾ ರುಚಿಸ್ತತಃ ಅಥಾಸಕ್ತಿಸ್ತತೋ ಭಾವಸ್ತಥಾ ಪ್ರೇಮಾಧ್ಯುದಂಚತಿ ಸಾಧಕಾನಾಂ ಅಯಂ ಪ್ರೇಮ್ನ ಪ್ರಾದುರ್ಭಾವೇ ಭವೇತ್ ಕ್ರಮಃ. ಈ 9 ಹಂತಗಳನ್ನ ಇಲ್ಲಿ ಹೇಳ್ತಾರೆ. ಮೊಟ್ಟ ಮೊದಲಿಗೆ ಶ್ರದ್ಧೆ ಇರತಕ್ಕದ್ದು. ಆಗ ವ್ಯಕ್ತಿಯು ಪರಿಶುದ್ಧ ಭಕ್ತರ ಸಂಘ ಮಾಡುವುದರಲ್ಲಿ ಆಸಕ್ತಿ ತಳೆಯುತ್ತಾನೆ. ತರುವಾಯ ವ್ಯಕ್ತಿಯು ಗುರುವಿನಿಂದ ದೀಕ್ಷೆ ಪಡೆಯುತ್ತಾನೆ ಹಾಗೂ ಗುರುವಿನ ಆಜ್ಞೆಯಂತೆ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡುತ್ತಾನೆ. ಹೀಗೆ ವ್ಯಕ್ತಿಯು ಸಕಲ ಅನಪೇಕ್ಷಣೀಯ ಪದ್ಧತಿಗಳಿಂದ ಮುಕ್ತನಾಗುವನಲ್ಲದೆ ಭಕ್ತಿ ಸೇವಾ ಕ್ರಿಯೆಯಲ್ಲಿ ಭದ್ರವಾಗಿ ನೆಲೆಯೂರಿ ನಿಲ್ಲುತ್ತಾನೆ. ಆ ಬಳಿಕ ವ್ಯಕ್ತಿಯು ರುಚಿ ಹಾಗೂ ಒಲವುಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಸಾಧನ ಭಕ್ತಿಯ ಅಥವಾ ನಿಯಂತ್ರಕ ತತ್ವಗಳ ಅನುಸಾರ ಭಕ್ತಿ ಸೇವೆ ಮಾಡುವುದರ ಕ್ರಮ ಇದು. ಕ್ರಮೇಣ ರಸಭಾವಗಳು ತೀವ್ರಗೊಳ್ಳುತ್ತಾ ಹೋಗುತ್ತವೆ. ಕೊನೆಯಲ್ಲಿ ಭಗವಂತನ ಪ್ರೇಮವು ಎಚ್ಚರಗೊಳ್ಳುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಒಲವುಳ್ಳ ಭಕ್ತನ ದೈವ ಪ್ರೇಮವು ಕ್ರಮೇಣ ವರ್ಧಿಸುವುದು. ಹೀಗೆ ಇದು ನಾವು ಚೈತನ್ಯ ಚರಿತಾಮೃತದಲ್ಲಿ ಕಾಣಬಹುದಾದಂತಹ ವಿವರಣೆ. ಈ ಒಂದು ಶ್ಲೋಕಕ್ಕೆ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ವಿವರಣೆಯಾಗಿದೆ. ಈಗ ಇದೇ ಹಂತಗಳನ್ನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ಯಾವ ರೀತಿಯಾಗಿ ವಿವರಿಸಲಾಗಿದೆ ಅನ್ನೋದನ್ನ ನಾವು ನೋಡೋಣ. ಮೊದಲನೆಯದಾಗಿ ಇದು ಪ್ರಾರಂಭ ಆಗುವಂತದ್ದು 16ನೆಯ ಶ್ಲೋಕದಿಂದ. ಇಲ್ಲಿರುವಂತಹ 9 ಹಂತಗಳು ಯಾವುದು ಅಂತ ಹೇಳಿದ್ರೆ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ. ಈ 9 ಹಂತಗಳನ್ನ ಇಲ್ಲಿ ನಮಗೆ ಒಂದೊಂದಾಗಿಯೇ ಕೊಡ್ತಾ ಇದ್ದಾರೆ. ಈ ಮೊದಲನೇದಾಗಿ ಪ್ರಾರಂಭ ಆಗುವಂತದ್ದು 16ನೆಯ ಶ್ಲೋಕದಿಂದ, ಭಕ್ತಿಯ ಪ್ರಗತಿ. ಈ 16ನೆಯ ಶ್ಲೋಕವನ್ನ ನಾವೀಗ ನೋಡೋಣ. ಎಲ್ಲರೂ ಕೂಡ ತಮ್ಮಲ್ಲಿರುವಂತಹ ಶ್ರೀಮದ್ ಭಾಗವತದ ಪುಸ್ತಕವನ್ನ ತೆರೆಯಿರಿ. ಶ್ರೀಮದ್ ಭಾಗವತದ 16ನೆಯ ಶ್ಲೋಕ, ಮೊದಲನೆಯ ಸ್ಕಂದದ 2ನೇ ಅಧ್ಯಾಯದ 16ನೆಯ ಶ್ಲೋಕ ಈ ರೀತಿಯಾಗಿದೆ. 1, 2, 16. ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾ ರುಚಿಃ ಸ್ಯಾನ್ಮಹತ್ ಸೇವಯಾ ವಿಪ್ರ ಪುಣ್ಯತೀರ್ಥ ನಿಷೇವಣಾತ್. ಅನುವಾದ: ಓ ದ್ವಿಜರೇ, ಸಕಲ ಪಾಪಗಳಿಂದ ಮುಕ್ತರಾದ ಮಹಾತ್ಮರಾದ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡಿದಂತಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶವನ್ನು ಕೇಳಲು ಆಸಕ್ತಿಯುಂಟಾಗುತ್ತದೆ. ಇಲ್ಲಿ ಶ್ರದ್ಧೆ ಅನ್ನುವಂತಹ ಪದವನ್ನು ನಾವು ಬಳಸಿರುವುದನ್ನು ಕಾಣಬಹುದು. ಶ್ರದ್ಧಾ ಶಬ್ದೆ ವಿಶ್ವಾಸಕಹೆ ಸುದೃಢ ಮಾನಸ ಕೃಷ್ಣ ಭಕ್ತಿ ಕೈಲ ಸರ್ವಕರ್ಮ ಕೃತಹಯ. ಶ್ರದ್ಧಾ ಪದಕ್ಕೆ ಈ ರೀತಿಯಾಗಿ ವ್ಯಾಖ್ಯಾನವನ್ನ ಕೊಡ್ತಾರೆ. ಶ್ರದ್ಧೆ ಅಂತ ಹೇಳಿದ್ರೆ ಏನು? ಶ್ರೀಕೃಷ್ಣನಲ್ಲಿ ಭಕ್ತಿಯನ್ನ ಮಾಡಿದ್ರೆ ನನ್ನ ಜೀವನವನ್ನ ನಾನು ಸಾರ್ಥಕಗೊಳಿಸಿಕೊಳ್ಳಬಹುದು ಅನ್ನುವಂತಹ ಒಂದು ದೃಢವಾದಂತಹ ನಂಬಿಕೆ, ಅದೇ ಶ್ರದ್ಧೆ. ಈ ಶ್ರದ್ಧೆಯೇ ನಮ್ಮ ಭಕ್ತಿ ಲತೆ, ಆ ಭಕ್ತಿ ಅನ್ನುವಂತಹ ಒಂದು ಗಿಡವನ್ನ ಬೆಳೆಸಲಿಕ್ಕೆ ಮುಖ್ಯವಾಗಿ ಪ್ರಧಾನವಾಗಿ ಬೇಕಾಗಿರುವಂತಹದ್ದು. ಹೇಗೆ ಫಲವತ್ತಾದಂತಹ ಭೂಮಿ ಮತ್ತೆ ಅದಕ್ಕೆ ಬೇಕಾದಷ್ಟು ನೀರು, ಈ 2 ವಿಚಾರಗಳು ಒಂದು ಗಿಡವು ಬೆಳಿಲಿಕ್ಕೆ ಹೇಗೆ ಬಹಳ ಮುಖ್ಯವಾಗಿರ್ತದೋ, ಅದೇ ರೀತಿ ಆ ವ್ಯಕ್ತಿಯಲ್ಲಿರುವಂತಹ ಶ್ರದ್ಧೆಯು ಆ ಗುರುಗಳಿಂದ ಭಕ್ತಿ ಅನ್ನುವಂತಹ ಬೀಜವನ್ನ, ಭಕ್ತಿಲತೆಯ ಬೀಜವನ್ನ ಸ್ವೀಕಾರ ಮಾಡಲಿಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಈ ಶ್ರದ್ಧೆಯನ್ನ ನಾವು ಎಲ್ಲಿ ಪಡೆಯಬಹುದು? ಅದನ್ನ ಸ್ಯಾನ್ ಮಹತ್ ಸೇವಯಾ ವಿಪ್ರ,
ಭಕ್ತರ ಸೇವೆಯನ್ನ ಮಾಡುವ ಮುಖಾಂತರ ನಾವು ಅದನ್ನ ಪಡೆಯಬಹುದು. ಪುಣ್ಯತೀರ್ಥ ನಿಷೇವಣಾತ್. ಪುಣ್ಯತೀರ್ಥ ಅಂತ ಹೇಳಿದ್ರೆ ಇಲ್ಲಿ ಗುರುಗಳನ್ನ ಹೇಳ್ತಾರೆ. ಆ ಗುರುಗಳಿಗೆ ನಾವು ಮಾಡುವಂತಹ ಸೇವೆ, ಎಲ್ಲಾ ದೋಷಗಳಿಂದ ಪರಿಶುದ್ಧಗೊಂಡವರು ಅಂತ ಹೇಳಿದ್ರೆ ಇಲ್ಲಿ ಗುರುಗಳು ಅಥವಾ ಸಾಧುಗಳು. ಅವರಿಗೆ ನಾವು ಸೇವೆಯನ್ನ ಮಾಡುವ ಮುಖಾಂತರ ಈ ಒಂದು ಶ್ರದ್ಧೆಯನ್ನ ನಾವು ಸ್ವೀಕಾರ ಮಾಡಬಹುದು. ಭಗವಂತನ ಶುದ್ಧ ಭಕ್ತರು ಭಗವಂತನಲ್ಲಿ ಯಾವ ರೀತಿಯಾಗಿ ಪ್ರೀತಿಯನ್ನ ಹೊಂದಿರ್ತಾರೆ, ಕೃಷ್ಣ ಪ್ರೇಮವನ್ನ ಹೊಂದಿರ್ತಾರೋ ಅದೇ ರೀತಿಯಾದಂತಹ ಪ್ರೇಮ ಅಥವಾ ಅವರಲ್ಲಿರುವಂತಹ ಆ ದೃಢವಾದಂತಹ ವಿಶ್ವಾಸ, ಶ್ರದ್ಧೆ, ಅದರ ಒಂದು ಸಣ್ಣ ಭಾಗದಷ್ಟು ನಾವು ಸ್ವೀಕಾರ ಮಾಡಿದ್ರೂ ಕೂಡ ನಾವು ಜೀವನದಲ್ಲಿ ಭಕ್ತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಕೂಡ ಬಹಳ ವಿವರವಾಗಿ ವಿವರಿಸಿದ್ದಾರೆ. ಅವರು ಒಟ್ಟು 14 ಹಂತಗಳಲ್ಲಿ ಇದನ್ನ ವಿವರಿಸ್ತಾರೆ. ಮುಖ್ಯವಾಗಿ ಇಲ್ಲಿ ರೂಪಗೋಸ್ವಾಮಿಗಳು ವಿವರಿಸಿರುವಂತದ್ದು 9 ಹಂತಗಳಲ್ಲಿ. ಹಾಗೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದನ್ನ 14 ಹಂತಗಳಲ್ಲಿ ವಿವರಿಸ್ತಾರೆ. ನಾವು ಈ 2 ವಿವರಣೆಗಳನ್ನ ಈಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ 9 ಹಂತಗಳನ್ನ ಇಲ್ಲಿ ನಾವು ಮೊದಲು ಚರ್ಚೆ ಮಾಡೋಣ. ಆಮೇಲೆ ಆ 14 ಹಂತಗಳು ಯಾವುದು ಅನ್ನೋದನ್ನು ನೋಡೋಣ. ಈಗ 16ನೇ ಶ್ಲೋಕದಲ್ಲಿ ಇಲ್ಲಿ ಶ್ರದ್ಧಾ, ಸಾಧು ಸಂಘ ಮತ್ತೆ ಭಜನ ಕ್ರಿಯಾ ಅನ್ನುವಂತಹ 3 ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಶ್ರದ್ಧೆಯನ್ನ ಬೆಳೆಸಿಕೊಂಡಂತಹ ವ್ಯಕ್ತಿ, ಶ್ರದ್ಧೆ ಅಂತ ಹೇಳಿದ್ರೆ ಈಗ ನಾವು ಉದಾಹರಣೆ ತೆಗೆದುಕೊಳ್ಳಬೇಕಾದ್ರೆ ಒಂದು ಭಗವದ್ಗೀತೆಯ ಅಥವಾ ಭಾಗವತದ ಪ್ರವಚನ ಅಥವಾ ಯಾವುದೇ ಸತ್ಸಂಗ ಕಾರ್ಯಕ್ರಮಕ್ಕೆ ನಾವು ಯಾರನ್ನಾದ್ರೂ ಆಮಂತ್ರಣ ಮಾಡಿದ್ರೆ, ಅವರಿಗೆ ಆಮಂತ್ರಣವನ್ನ ನೀಡಿದ್ರೆ ಅದರಲ್ಲಿ ಎಷ್ಟು ಜನ ಬರ್ತಾರೆ? 100 ಜನರನ್ನ ಕರೆದ್ರೆ ಒಂದು 20 ಜನ 25 ಜನ ಬರಬಹುದು. ಅಂದ್ರೆ ಆ ಉಳಿದವರು ಯಾಕೆ ಬರುವುದಿಲ್ಲ? ಯಾಕಂದ್ರೆ ಅವರಲ್ಲಿ ಶ್ರದ್ಧೆ ಇಲ್ಲ. ಯಾರು ಬರ್ತಾರೋ ಅವರಲ್ಲಿ ಆ ಶ್ರದ್ಧೆ ಅನ್ನುವಂಥದ್ದು ಇದೆ. ಆ ಶ್ರದ್ಧೆ ಅವರಲ್ಲಿ ಇರುವ ಕಾರಣದಿಂದಾಗಿ ಅವರು ಆ ಒಂದು ಭಗವಂತನ ಕುರಿತಾಗಿ ಕೇಳಬೇಕು ಅನ್ನುವಂತಹ ಮನಸ್ಸನ್ನ ಹೊಂದಿರ್ತಾರೆ. ಹಾಗೆ ಶ್ರದ್ಧೆಯಿಂದ ಬಂದಂತಹ ಜನರು ಏನು ಮಾಡ್ತಾರೆ? ಅಲ್ಲಿ ದೇವಸ್ಥಾನದಲ್ಲಿ ನಡೆಯುವಂತಹ ಆ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಏನಿದೆ ಅಥವಾ ಪ್ರವಚನ, ಭಗವಂತನ ಕುರಿತಾದಂತಹ ಕತೆ ಏನಿದೆ ಅದನ್ನ ಅವರು ಕುಳಿತುಕೊಂಡು ಕೇಳ್ತಾರೆ. ಆಗ ಅವರಿಗೆ ಅಲ್ಲಿರುವಂತಹ ಇತರ ಸಾಧು ಜನರ ಸಂಘವಾಗುತ್ತದೆ. ಅಲ್ಲಿ ಅನೇಕ ಭಕ್ತರು ಇರ್ತಾರೆ. ಅನೇಕ ಭಕ್ತರು ಭಗವಂತನ ಕುರಿತಾಗಿ ಕೇಳಲಿಕ್ಕೆ ಅಲ್ಲಿ ಬರ್ತಾರೆ. ಹಾಗೆ ಒಂದೇ ಮನಸ್ಸಿನ ಜನರು, ಅನೇಕ ಜನರು ಒಂದೇ ಕಡೆ ಸೇರುವುದರಿಂದಾಗಿ ಅವರಿಗೆ ಭಕ್ತರ ಒಂದು ಸಂಘವು ದೊರಕುತ್ತದೆ. ಅದನ್ನೇ ಇಲ್ಲಿ ಸಾಧು ಸಂಘ ಅಂತ ಕರೀತೇವೆ. ಹೀಗೆ ಸಾಧು ಸಂಘ, ಭಗವಂತನ ವಿಚಾರವನ್ನ ತಿಳಿದುಕೊಳ್ಳಿಕ್ಕೋಸ್ಕರ ಜೊತೆಯಲ್ಲಿ ಸೇರಿದಂತಹ ಜನರ ಆ ಒಂದು ಸಾಧು ಸಂಘವು ವ್ಯಕ್ತಿಗೆ ದೊರೆತಾಗ ಅಲ್ಲಿ ಭಜನ ಕ್ರಿಯೆಯು ಪ್ರಾರಂಭವಾಗ್ತದೆ. ಭಜನ ಕ್ರಿಯೆ ಅಂತ ಹೇಳಿದ್ರೆ ಭಗವಂತನನ್ನ ಸ್ತುತಿ ಮಾಡುವಂತದ್ದು. ಅದು ಕೀರ್ತನೆಗಳ ಮುಖಾಂತರ ಇರಬಹುದು ಅಥವಾ ಕಥೆಗಳ ಮುಖಾಂತರ ಇರಬಹುದು, ಭಗವಂತನ ಪುರಾಣ ಪ್ರವಚನಗಳಿರಬಹುದು. ಯಾವುದೇ ವಿಚಾರ, ಯಾವುದು ನಮಗೆ ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡ್ತದೋ ಇದೆಲ್ಲವನ್ನು ಕೂಡ ನಾವು ಭಜನ ಕ್ರಿಯಾ ಅಂತ ಹೇಳಿ ಕರೀತೇವೆ. ಹೀಗೆ ಭಜನ ಕ್ರಿಯೆಯಲ್ಲಿ ವ್ಯಕ್ತಿಯು ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಮತ್ತೆ ಮುಂದೆ ಏನಾಗುತ್ತದೆ? 4ನೇ ಹಂತದಲ್ಲಿ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ತೋಹ್ಯ ಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಇಲ್ಲಿ ಇನ್ನೂ 2 ಹಂತಗಳನ್ನ ಹೇಳ್ತಾರೆ. ಪರಮಪುರುಷ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಸತ್ಯನಿಷ್ಠರಾದ ಭಕ್ತರಿಗೆ ಉಪಕಾರಿ. ಆತನ ಸಂದೇಶವನ್ನು ಕೇಳಲು ಆಸೆಯನ್ನು ಬೆಳೆಸಿಕೊಂಡಿರುವ ಭಕ್ತರ ಮನಸ್ಸಿನಿಂದ ಐಹಿಕ ಭೋಗಲಾಲಸೆಯನ್ನು ದೂರ ಮಾಡುವನು. ಆ ಸಂದೇಶವನ್ನು ಸಮರ್ಪಕವಾಗಿ ಕೇಳುವುದೇ, ಪಠಿಸುವುದೇ ಪುಣ್ಯಕಾರಕವಾಗಿದೆ. ಭಗವಂತನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ. ಅದು ಮನುಷ್ಯರು ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಭಗವಂತನು ನೆಲೆಸಿದ್ದಾನೆ. ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ ಕೂಡ ಆತನು ಪರಮಾತ್ಮ ರೂಪಿಯಾಗಿ ನೆಲೆಸಿದ್ದಾನೆ. ಯಾರು ಆತನ ಕುರಿತಾಗಿ ಸ್ತುತಿ ಮಾಡ್ತಾರೆ, ಯಾರು ಆತನ ಕುರಿತಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಭಗವಂತನು ತನ್ನನ್ನ ತಾನು ತೋರಿಸಿಕೊಳ್ತಾನೆ. ಉಳಿದವರಿಗೆ ಆ ಭಗವಂತನನ್ನ ಅಥವಾ ಆತ್ಮಸಾಕ್ಷಿ ಅಂತ ಹೇಳಿ ಏನಿದೆ ಅದನ್ನು ಕಾಣುವಂತಹ ಶಕ್ತಿ ಇರೋದಿಲ್ಲ.
ಶೃಣ್ವತಾಂ ಸುಕಥಾ ಕೃಷ್ಣ, ಕೇಳುವ ಮುಖಾಂತರ. ಆಗ್ಲೇ ಹೇಳಿದ ಹಾಗೆ ಭಕ್ತರೆಲ್ಲ ಜೊತೆಯಲ್ಲಿ ಸೇರಿ ಭಗವಂತನ ಕುರಿತಾಗಿ ಕೇಳಿದಾಗ ಏನಾಗ್ತದೆ? ಪುಣ್ಯಶ್ರವಣ ಕೀರ್ತನ, ಆ ಹೃದಯದಲ್ಲಿರುವ ಎಲ್ಲ ಕರ್ಷ್ಮಲಗಳು ದೂರವಾಗ್ತದೆ. ಕಿವಿಯ ಮುಖಾಂತರ ಹೃದಯವನ್ನ ಪ್ರವೇಶಿಸಿದಂತಹ ಭಗವಂತನ ಲೀಲಾಶ್ರವಣವು ಹೃದಯವನ್ನ ಶುದ್ಧಿಗೊಳಿಸ್ತದೆ. ಹೇಗೆ ಮಳೆಯು ಬಂದಾಗ ಭೂಮಿ ಮತ್ತೆ ನೀರು, ಈ ಬಾವಿ, ಕೆರೆಗಳು ಎಲ್ಲವೂ ಕೂಡ ಶುದ್ಧವಾಗ್ತದೆ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ನೀರಿನ ಹರಿವು ಉಂಟಾಗ್ತದೆ. ನದಿಗಳು ಎಲ್ಲವೂ ಕೂಡ ಶುಭ್ರವಾಗ್ತವೆ ಮಳೆಗಾಲದಲ್ಲಿ. ಅಷ್ಟು ಚೆನ್ನಾಗಿ ನಾವು ಭಗವಂತನ ಕುರಿತಾಗಿ ಶ್ರವಣವನ್ನ ಮಾಡಬೇಕು. ಹೃದಯಂತಸ್ತೋಹಿ ಅಭದ್ರಾಣಿ, ಯಾವುದೆಲ್ಲ ಅಭದ್ರಗಳು, ಯಾವುದೆಲ್ಲ ಅನರ್ಥಗಳು, ಭಗವಂತನಿಂದ ನಮ್ಮನ್ನ ಯಾವುದು ದೂರ ಮಾಡ್ತದೆ, ಅದೆಲ್ಲವನ್ನು ಕೂಡ ನಾವು ಕಳೆದುಕೊಳ್ಳುತ್ತೇವೆ. ಇದನ್ನೇ ಅನರ್ಥ ನಿವೃತ್ತಿ ಅಂತ ಕರಿತೇವೆ. ಅರ್ಥ ಅನ್ನುವ ಪದಕ್ಕೆ ಸಾಮಾನ್ಯವಾಗಿ ದುಡ್ಡು ಅಂತ ಹೇಳಿ ಅರ್ಥ ಇದೆ, ಅಥವಾ ಹಣ ಅಂತ ಹೇಳಿ ಅರ್ಥ ಇದೆ. ಅರ್ಥ ಅನ್ನೋದಕ್ಕೆ ಅಷ್ಟೇ ಅಲ್ಲ, ಅದಕ್ಕೆ ಇನ್ನು ವಿಸ್ತಾರವಾದಂತಹ ವಿವರಣೆಯನ್ನ ನಾವು ಕಂಡುಕೊಳ್ಳಬಹುದು. ಯಾವುದು ನಮಗೆ ಉಪಯೋಗಕ್ಕೆ ಬರ್ತದೋ ಅದನ್ನ ಅರ್ಥ ಅಂತ ಹೇಳ್ತೇವೆ. ನಮಗೆ ಹಣ ಇದ್ರೆ ಏನನ್ನಾದ್ರೂ ಖರೀದಿಸಬಹುದು, ನಾವೆಲ್ಲಿಗಾದ್ರೂ ಹೋಗಬಹುದು, ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡಬೇಕು ಅಥವಾ ಏನೋ ಒಂದು ಗಳಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇರ್ತದೆ. ಅದರಿಂದ ಅದನ್ನ ಅರ್ಥ ಅಂತ ಹೇಳ್ತಾರೆ. ಆದ್ರೆ ಆ ಹಣವು ತನ್ನ ಬೆಲೆಯನ್ನ ಕಳೆದುಕೊಂಡ್ರೆ ಏನಾಗ್ತದೆ? ಅದು ಅನರ್ಥ ಅಂತ ಅನ್ನಿಸ್ಕೊಳ್ತದೆ. ಕಾಗದ, ಯಾವುದೇ ಕಾಗದವನ್ನ ನಾವು ಹಣ ಅಂತ ಹೇಳಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನೋಟು ಏನಿದೆ ಅದನ್ನ ಮಾತ್ರ ನಾವು ಹಣ ಅಥವಾ ದುಡ್ಡು ಅಂತ ಹೇಳ್ತೇವೆ. ಬೇರೆ ಕಾಗದಗಳನ್ನ ಅದು ಅರ್ಥ ಅಲ್ಲ, ಅದು ಅನರ್ಥ. ಯಾಕಂದ್ರೆ ಅದು ನಮಗೆ ಯಾವುದೇ ವ್ಯವಹಾರಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆ ನಮ್ಮ ಹೃದಯದಲ್ಲಿಯೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳಿವೆ. ಇದೆಲ್ಲವೂ ಕೂಡ ಅನರ್ಥಗಳು. ಯಾಕೆ ಅನರ್ಥ ಅಂತ ಹೇಳ್ತೇವೆ? ಇವುಗಳು ನಮಗೆ ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಹಾಯ ಮಾಡುವುದಿಲ್ಲ, ಬದಲಾಗಿ ನಮ್ಮನ್ನ ಅಧೋಗತಿಗೆ ಎಳೆದುಕೊಂಡು ಹೋಗ್ತದೆ. ಇದೆಲ್ಲವೂ ಕೂಡ ಅನರ್ಥ. ಈ ಅನರ್ಥಗಳನ್ನ ನಾವು ಕಳೆದುಕೊಳ್ಳಿಕ್ಕೆ ಭಗವಂತನ ಕುರಿತಾಗಿ ಶ್ರವಣವನ್ನ ಮಾಡಬೇಕು. ಹೀಗೆ ಶ್ರವಣವನ್ನ ಮಾಡಿದ ಮೇಲೆ ಏನಾಗ್ತದೆ? 18ನೇ ಶ್ಲೋಕದಲ್ಲಿ ಇನ್ನೂ ಒಂದು ವಿಚಾರವನ್ನ ಹೇಳ್ತಾರೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಾಗವತ ಪ್ರವಚನವನ್ನು ನಿತ್ಯವೂ ಶ್ರವಣ ಮಾಡುವುದರಿಂದ ಮತ್ತು ಶುದ್ಧ ಭಕ್ತರಿಗೆ ಸೇವೆ ಸಲ್ಲಿಸುವುದರಿಂದ ಹೃದಯದಲ್ಲಿರುವ ತೊಂದರೆಗಳೆಲ್ಲ ಬಹುತೇಕ ನಾಶವಾಗುತ್ತವೆ. ದಿವ್ಯ ಗೀತೆಗಳು ಹೊಗಳುವ ಪರಮಪುರುಷನ ಪ್ರೇಮಮಯ ಸೇವೆ ಅಚಂಚಲವಾಗಿ ಸ್ಥಾಪಿತವಾಗುತ್ತದೆ. ಭಾಗವತವನ್ನ ನಿತ್ಯವೂ ಶ್ರವಣ ಮಾಡಬೇಕು ಅಂತ ಹೇಳ್ತೇವೆ. ಅದು ಕೆಲವೊಮ್ಮೆ ಮಾತ್ರ ಕೇಳುವಂಥದ್ದಲ್ಲ, ಅಥವಾ ಒಂದು ಸಲ ಕೇಳಿ ಬಿಟ್ಟು ಬಿಡುವಂಥದ್ದಲ್ಲ. ನಿತ್ಯವೂ ಕೂಡ ಹೇಗೆ ನಾವು ಆಹಾರವನ್ನು ಸೇವಿಸ್ತೇವೆಯೋ ಹಾಗೆಯೇ ಭಾಗವತದ ಶ್ರವಣವು ಕೂಡ ನಿತ್ಯವೂ ನಡೆಯಬೇಕು. ಆಗ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಅಭದ್ರಗಳು, ಎಲ್ಲ ಅನರ್ಥಗಳು ನಾಶವಾಗುತ್ತವೆ. ಆ ರೀತಿಯಾಗಿ ನಾಶವಾದ ಮೇಲೆ ಏನಾಗ್ತದೆ? ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ನಿಷ್ಠ ಅನ್ನುವಂತಹ ಒಂದು ಹಂತಕ್ಕೆ ಬರ್ತೇವೆ. ಈ ಅನರ್ಥ ನಿವೃತ್ತಿಯನ್ನ ಪಡೆಯುವಂಥದ್ದು ಬಹಳ ಕಷ್ಟ. ವ್ಯಕ್ತಿಯು ಬಹಳಷ್ಟು ಸಮಯವನ್ನ ತೆಗೆದುಕೊಳ್ತಾನೆ. ಯಾಕಂದ್ರೆ ತನ್ನ ಹೃದಯದಲ್ಲಿರುವ ಎಲ್ಲ ಅನರ್ಥಗಳನ್ನ ಅವನು ಕಳೆದುಕೊಳ್ಳಬೇಕು. ಈ ಅನರ್ಥಗಳನ್ನ ನಾವೇ ಹಿಡಿದಿಟ್ಟುಕೊಂಡಿರ್ತೇವೆ. ಶ್ರೀಕೃಷ್ಣನು ನಮ್ಮ ಹೃದಯವನ್ನ ಶುದ್ಧಿಗೊಳಿಸುವಾಗ ಆ ಅನರ್ಥಗಳು ನಮಗೆ ಬೇಕು ಅಂತ ಹೇಳಿ ನಾವು ಹಿಡಿದಿಟ್ಟುಕೊಂಡಾಗ, ಅಥವಾ ಈ ಅನರ್ಥವನ್ನ ಬಿಟ್ಟುಕೊಳ್ಳಿಕ್ಕೆ ನಾವು ತಯಾರಿಲ್ಲದೆ ಇದ್ದಾಗ ಆ ಅನರ್ಥಗಳು ನಮ್ಮಿಂದ ದೂರವಾಗುವುದು ತಡವಾಗುತ್ತದೆ. ಆದ್ರೆ ಈ ಅನರ್ಥಗಳೆಲ್ಲವೂ ಕೂಡ ವ್ಯರ್ಥ, ಅದು ನಮ್ಮಿಂದ ಕೃಷ್ಣನನ್ನ ದೂರ ಮಾಡ್ತದೆ ಅನ್ನುವಂತ ಸತ್ಯವನ್ನ ತಿಳ್ಕೊಂಡಾಗ ವ್ಯಕ್ತಿಯು ಬಹಳ ಸುಲಭವಾಗಿ ಈ ಅನರ್ಥಗಳನ್ನು ದೂರ ಮಾಡಬಹುದು. ಶ್ರೀಕೃಷ್ಣನು ಅನರ್ಥಗಳನ್ನ ಕಳೀಲಿಕ್ಕೆ ಯಾವಾಗಲೂ ಸಿದ್ಧನಿದ್ದಾನೆ. ಆದ್ರೆ ವ್ಯಕ್ತಿಯು ಅದನ್ನ ಕಳೆದುಕೊಳ್ಳಿಕ್ಕೆ ಸಿದ್ಧನಾಗಿರ್ಬೇಕು. ಹೇಗೆ ಅಂತ ಹೇಳಿದ್ರೆ, ಈಗ ಒಬ್ಬ ಮಿತ್ರನು ಬಂದು ನಮ್ಮ ಕೋಣೆಯಲ್ಲಿರುವಂತಹ ಎಲ್ಲ ಕಸಕಟ್ಟಿಗಳನ್ನ ಹೊರಗೆ ಹಾಕ್ಲಿಕ್ಕೆ ಅವನು ಕೆಲಸವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಕೆಲವೊಂದು ಕಸ ಏನು ಅದು ವ್ಯರ್ಥ, ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ.
ಆದ್ರೂ ಕೂಡ ಅದನ್ನ ಬಿಸಾಡ್ಲಿಕ್ಕೆ ನಮಗೆ ಇಷ್ಟ ಇರುವುದಿಲ್ಲ. ಇದನ್ನ ಬಿಸಾಡ್ಬೇಡ, ಇದು ಇಲ್ಲೇ ಇರ್ಲಿ ಅಂತೇಳಿ ನಾವು ಹೇಳ್ತೇವೆ. ಹಾಗೆ ಆ ಕಸ ಏನಿದೆ, ಆ ಒಂದು ಅನರ್ಥ ಏನಿದೆ, ಅದು ಹೃದಯದಲ್ಲೇ ಇರುತ್ತದೆ. ಅದನ್ನ ಬಿಟ್ಟು ಬಿಡ್ಲಿಕ್ಕೆ ನಾವು ಇಷ್ಟಪಡುವುದಿಲ್ಲ. ಆದ್ರೆ ಯಾವ ವ್ಯಕ್ತಿ ಅನರ್ಥ ನಿವೃತ್ತಿಯನ್ನ ಸಾಧಿಸ್ತಾನೆ, ತನ್ನ ಹೃದಯದಲ್ಲಿರುವ ಕಾಮಕ್ರೋಧಾದಿಗಳನ್ನೆಲ್ಲ ದೂರ ಮಾಡಿ ಆ ಭಗವಂತನಲ್ಲಿ ನಿಷ್ಠೆಯನ್ನ ಬೆಳೆಸಿಕೊಳ್ಳಿಕ್ಕೆ ಯಾವ ವ್ಯಕ್ತಿ ಸಮರ್ಥನಾಗ್ತಾನೋ ಅವನು ಆತನ ಸಾಧನ ಭಕ್ತಿ ಏನಿದೆ, ಈಗ ಅವನು ಮಾಡ್ತಾ ಇರುವಂತಹ ಈ ಭಕ್ತಿ ಕಾರ್ಯ ಏನಿದೆ, ಇದನ್ನ ಸಾಧನ ಭಕ್ತಿ ಅಥವಾ ವೈದಿ ಸಾಧನ ಭಕ್ತಿ ಅಂತ ಕರಿತೇವೆ. ಅದರಲ್ಲಿ ನಿಷ್ಠೆಯನ್ನ ಹೊಂದುತ್ತಾನೆ. ನಿಷ್ಠೆ ಅಂತ ಹೇಳಿದ್ರೆ ಆತನ ಏನು ಸಾಧನೆ ಇದೆ, ಈಗ ಬೆಳಗ್ಗೆ ಬೇಗ ಏಳುವಂಥದ್ದು, ಜಪ ಮಾಡುವಂಥದ್ದು, ಶಾಸ್ತ್ರಾಧ್ಯಯನ ಮಾಡುವಂಥದ್ದು, ಇದರಲ್ಲಿ ಆತನು ನಿಯಮಿತವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ ನಿಷ್ಠೆಯಿಂದ. ಹಿಂದೆ ಹೇಗೆ ಇತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿ ಭಕ್ತಿಗೆ ಪ್ರಾರಂಭದಲ್ಲಿ ಬಂದಾಗ ಕೆಲವೊಮ್ಮೆ ಭಕ್ತಿ ಮಾಡ್ತಾನೆ, ಕೆಲವೊಮ್ಮೆ ಮಾಡುವುದಿಲ್ಲ, ಕೆಲವೊಮ್ಮೆ ಜಪ ಮಾಡ್ತಾನೆ, ಮಾಡುವುದಿಲ್ಲ. ಹಾಗೆ ಕೆಲವೊಮ್ಮೆ ಮಾಡಿದ್ರು ಆಯ್ತು, ಮಾಡದೇ ಇದ್ರೂ ಆಯ್ತು. ಮನಸ್ಸಿದ್ರೆ ಮಾಡುವಂಥದ್ದು, ಮನಸ್ಸಿಲ್ಲ ಅಂದ್ರೆ ಮಾಡುವುದಿಲ್ಲ. ಆದ್ರೆ ಯಾವ ವ್ಯಕ್ತಿ ನಿಷ್ಠಾ ಸ್ಥಿತಿಗೆ ಬರ್ತಾನೋ ಅವನು ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ. ಅವನು ಕಟ್ಟುನಿಟ್ಟಾಗಿ ಏಕಾದಶಿಯನ್ನ ಪಾಲನೆ ಮಾಡ್ತಾನೆ, ಕಟ್ಟುನಿಟ್ಟಾಗಿ ಶಾಸ್ತ್ರಾಧ್ಯಯನ ಮಾಡ್ತಾನೆ, ಜಪ ಮಾಡ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ. ಇದೆಲ್ಲವೂ ಕೂಡ ನಿಷ್ಠಾ ಸ್ಥಿತಿಗೆ ಬಂದಂತಹ ವ್ಯಕ್ತಿಯ ಲಕ್ಷಣ. ಹೀಗೆ ನಿಷ್ಠಾ ಸ್ಥಿತಿಗೆ ಬಂದಾಗ ನಿಷ್ಠೆಯಿಂದ ಭಗವಂತನಲ್ಲಿ ಭಕ್ತಿಯನ್ನ ಮುಂದುವರಿಸ್ತಾ ಹೋದಂತಹ ವ್ಯಕ್ತಿಯು ರುಚಿ ಅನ್ನುವಂತಹ ಸ್ಥಾನಕ್ಕೆ ಬರ್ತಾನೆ, ರುಚಿ ಅನ್ನುವಂತಹ ಹಂತಕ್ಕೆ ಬರ್ತಾನೆ. ಅಂದ್ರೆ ಆ ಭಗವಂತನ ಸೇವೆಯಲ್ಲಿ ವ್ಯಕ್ತಿಯು ರುಚಿಯನ್ನ ಪಡೆಯುತ್ತಾನೆ. ಅಂದ್ರೆ ಈಗ ಅವನಿಗೆ ಅಲ್ಲಿ ಒಂದು ರೀತಿಯಾದಂತಹ ಸಂತೋಷ ಇದೆ, ಸುಖ ಇದೆ. ಅದನ್ನ ಸಾಧನೆ ಮಾಡುವುದರಲ್ಲಿ, ಆ ಭಗವಂತನ ಕುರಿತಾಗಿ ಭಕ್ತಿಯನ್ನ ಮಾಡುವುದರಲ್ಲಿ ಅವನಿಗೆ ಒಂದು ರುಚಿಯು ದೊರಕಿದೆ. ಇದನ್ನ 19ನೇ ಶ್ಲೋಕದಲ್ಲಿ ಹೇಳ್ತಾರೆ. ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತ ಏತೈರನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗುತ್ತಿದ್ದಂತೆಯೇ ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮಗಳಾದ ಕಾಮ, ಲಾಲಸೆ, ಅತ್ಯಾಸೆ ಮುಂತಾದವು ಹೃದಯದಿಂದ ಮಾಯವಾಗುತ್ತವೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಇದು ಭಗವಂತನಲ್ಲಿ ವ್ಯಕ್ತಿಯು ರುಚಿ ಅನ್ನುವಂತಹ ಸ್ಥಿತಿಯನ್ನ ಪಡೆದಂತಹ ಹಂತ. ಆತನ ಹೃದಯದಿಂದ ತಮೋಗುಣ, ರಜೋಗುಣ ಮತ್ತು ತಮೋಗುಣಗಳು ನಾಶವಾಗುತ್ತವೆ. ಈ ರಜಸ್ಸು ತಮೋಗುಣಗಳ ಬಗ್ಗೆ ಭಗವದ್ಗೀತೆಯಲ್ಲಿ ನಾವು ವಿವರವಾಗಿ ತಿಳಿದುಕೊಂಡಿದ್ದೇವೆ. ಈ ತಮೋಗುಣ ಅನ್ನುವಂಥದ್ದು ಹೇಗೆ ವ್ಯಕ್ತಿಯನ್ನ ಸೋಮಾರಿಯನ್ನಾಗಿ ಮಾಡ್ತದೆ, ಅವನು ಯಾವ ರೀತಿಯಾಗಿ ದಾರಿ ತಪ್ಪುತ್ತಾನೆ, ಒಳ್ಳೆಯದನ್ನ ಕೆಟ್ಟದ್ದಾಗಿ, ಕೆಟ್ಟದ್ದನ್ನ ಒಳ್ಳೆಯದಾಗಿ ತಿಳಿದುಕೊಳ್ಳುತ್ತಾನೆ. ಹಾಗೆ ರಜೋಗುಣವು ವ್ಯಕ್ತಿಯನ್ನ ಅನಗತ್ಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ತದೆ, ಕರ್ಮ ಬಂಧನಕ್ಕೆ ಈಡು ಮಾಡ್ತದೆ, ಕರ್ಮದ ಒಂದು ಫಲ ಏನಿದೆ ಅದಕ್ಕೆ ಅಂಟುವಂತೆ ಮಾಡ್ತದೆ. ಇದೆಲ್ಲವೂ ರಜೋಗುಣದ ಫಲಗಳು. ಈ ರಜೋಗುಣ ತಮೋಗುಣಗಳು ನಮಗೆ ಭಕ್ತಿಯಲ್ಲಿ ಪ್ರಗತಿಗೆ ಸಹಾಯ ಮಾಡುವುದಿಲ್ಲ, ಆದ್ರೆ ಸತ್ವಗುಣವು ಮಾಡ್ತದೆ. ಸತ್ವಗುಣವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ ಭಕ್ತಿಯಲ್ಲಿ ಬಹಳ ಶೀಘ್ರವಾಗಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ವ್ಯಕ್ತಿ ರುಚಿಯನ್ನ ಬೆಳೆಸಿಕೊಳ್ಳುತ್ತಾನೆ. ನಂತರ ಆತನಿಗೆ ಆಸಕ್ತಿಯು ಬೆಳೆಯುತ್ತದೆ ಆ ಭಗವಂತನ ಸೇವೆಯನ್ನ ಮಾಡುವುದರಲ್ಲಿ. ಇದನ್ನ ರಾಗಾನುಗ ಸಾಧನ ಭಕ್ತಿ ಅಂತ ಹೇಳ್ತೇವೆ. ಪ್ರಾರಂಭದಲ್ಲಿ ನಾವು ಮಾಡುವಂಥದ್ದು ವೈದಿ ಸಾಧನ ಭಕ್ತಿ. ಅಂದ್ರೆ ಆ ಭಕ್ತಿಯನ್ನ ಮಾಡುವುದರಲ್ಲಿ ನಮಗೆ ಯಾರದ್ದೋ ಒಂದು ಒತ್ತಡ ಇರ್ತದೆ, ಯಾರೋ ಹೇಳಿದ್ರು ಅಂತ ಹೇಳಿ ಮಾಡ್ತೇವೆ. ಮಕ್ಕಳು ಪ್ರಾರಂಭದಲ್ಲಿ ಶಾಲೆಗೆ ಹೋದ ಹಾಗೆ ಅವ್ರು ಇಷ್ಟಪಟ್ಟು ಹೋಗುದಿಲ್ಲ, ತಂದೆ ತಾಯಿ ಒತ್ತಾಯ ಮಾಡ್ತಾರೆ, ಅದಕ್ಕೆ ಹೋಗ್ತಾರೆ. ಆದ್ರೆ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಅದು ಅಭ್ಯಾಸವಾಗಿ ಮತ್ತೆ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗ್ತಾರೆ. ಅದಕ್ಕೆ ಯಾರು ಒತ್ತಾಯ ಪಡಿಸಬೇಕಾದ ಅಗತ್ಯ ಇಲ್ಲ. ಇದನ್ನ ರಾಗಾನುಗ ಸಾಧನ ಭಕ್ತಿಗೆ ಹೋಲಿಸ್ತೇವೆ. ಅದು ಕೂಡ ಸಾಧನ ಭಕ್ತಿಯೇ, ಆದ್ರೆ ರಾಗಾನುಗ ಸಾಧನ ಭಕ್ತಿ ಅಂದ್ರೆ ಅವರಿಗೆ ಅದರಲ್ಲಿ ಒಂದು ರುಚಿ ಇದೆ, ಅದರಲ್ಲಿ ಆಸಕ್ತಿ ಇದೆ, ತಾನು ಚೆನ್ನಾಗಿ ಓದಬೇಕು ಅನ್ನುವಂತಹ ಒಂದು ಹಠ ಇದೆ. ಹಾಗೆ ಭಕ್ತಿಯಲ್ಲಿಯೂ ಕೂಡ ಭಗವಂತನ ಕುರಿತಾಗಿ ತಿಳ್ಕೊಳ್ಬೇಕು, ಭಗವಂತನ ಶ್ರವಣ ಮಾಡಬೇಕು ಅನ್ನುವಂತಹ ಆ ಒಂದು ರುಚಿ, ಆ ಆಸಕ್ತಿಯನ್ನ ವ್ಯಕ್ತಿಯು ಬೆಳೆಸಿಕೊಂಡಿರ್ತಾನೆ. ಹೀಗೆ ವ್ಯಕ್ತಿಯು ಈ 7 ಹಂತಗಳನ್ನ ದಾಟಿ ಮುಂದಕ್ಕೆ ಹೋಗ್ತಾನೆ. 8ನೆಯ ಹಂತದಲ್ಲಿ ವ್ಯಕ್ತಿಯು ಭಾವ ಹಂತಕ್ಕೆ ಬರ್ತಾನೆ.
ಹೀಗೆ ಭಾವ ಹಂತವನ್ನ 20ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಏವಂ ಪ್ರಸನ್ನ ಮನಸೋ ಭಗವದ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಹೀಗೆ ಶುದ್ಧ ಸತ್ವಸ್ಥಿತಿ ಸ್ಥಿರವಾದಾಗ ಎಲ್ಲ ಐಹಿಕ ಸಂಘದಿಂದ ಮುಕ್ತನಾದ ಹಂತದಲ್ಲಿ ಭಕ್ತಿ ಸೇವೆಯ ಸಂಪರ್ಕದಿಂದ ಚೈತನ್ಯಪೂರ್ಣವಾದ ಮನಸ್ಸುಳ್ಳವನು ಪರಮಪುರುಷನ ತತ್ವವಿಜ್ಞಾನವನ್ನು ಪಡೆಯುತ್ತಾನೆ. ಇಲ್ಲಿ ಭಾವಸ್ಥಿತಿಯಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಈಗ ಸೂರ್ಯೋದಯವಾದಾಗ ಬೆಳಗ್ಗೆ ಸೂರ್ಯೋದಯವಾಗುವುದಕ್ಕಿಂತ ಮೊದಲು ಆ ಬೆಳಕು ಬಂದಿರ್ತದೆ. ಸೂರ್ಯನು ಆಕಾಶದಲ್ಲಿ ಇನ್ನೂ ಕಾಣಿಸಿಕೊಳ್ತಾ ಇಲ್ಲ, ಆದ್ರೂ ಕೂಡ ಆ ಬೆಳಕು ಬಂದಿದೆ. ಹಾಗೆ ಭಾವ ಅನ್ನುವಂಥದ್ದು ಕೃಷ್ಣ ಪ್ರೇಮಕ್ಕಿಂತ ಸ್ವಲ್ಪ ಮೊದಲು ಬರುವಂತಹ ಸ್ಥಿತಿ. ಅದರ ಮುಂದಿನ ಸ್ಥಿತಿಯೇ ಕೃಷ್ಣ ಪ್ರೇಮ, ಆ ಭಗವಂತನ ಒಂದು ರೂಪವನ್ನ ಕಾಣುವಂತಹ ಅರ್ಹತೆಯನ್ನ ವ್ಯಕ್ತಿಯು ಪಡೆದುಕೊಳ್ತಾನೆ. ಹೀಗೆ ಭಾವ ಹಂತಕ್ಕೆ ಬಂದ ಮೇಲೆ ವ್ಯಕ್ತಿಯು ಭಗವಂತನಲ್ಲಿ ಪ್ರೇಮವನ್ನ ಬೆಳೆಸಿಕೊಳ್ತಾನೆ. ಹೀಗೆ 20 ಶ್ಲೋಕಗಳಲ್ಲಿ ಈ 9 ಹಂತಗಳನ್ನ ಇಲ್ಲಿ ನಮಗೆ ತಿಳಿಸಿಕೊಡಲಾಗಿದೆ. ಇದನ್ನೇ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು 14 ಹಂತಗಳಲ್ಲಿ ವಿವರಿಸ್ತಾರೆ. ಅವರು ಶ್ರದ್ಧೆಯಿಂದ ಪ್ರಾರಂಭಿಸುವುದಿಲ್ಲ, ಬದಲಾಗಿ ಅವರು ಪ್ರಾರಂಭಿಸುವಂತಹದ್ದು ಸತಾಂ ಕೃಪಾ, ಅಂದ್ರೆ ಭಕ್ತರ ಕಾರಣರಹಿತ ಕೃಪೆ. ಮುಂದಕ್ಕೆ ನಾರದ ಮುನಿಗಳ ಜೀವನ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಆಗ ಇದನ್ನೆಲ್ಲ ನಾವು ವಿವರವಾಗಿ ಮತ್ತೊಮ್ಮೆ ಉದಾಹರಣೆ ಸಹಿತವಾಗಿ ತಿಳ್ಕೊಳ್ತೇವೆ. ಹೇಗೆ ನಾರದ ಮುನಿಗಳು ಈ ಎಲ್ಲಾ ಹಂತಗಳ ಮುಖಾಂತರ ಹಾದು ಹೋಗಿ ಕೊನೆಗೆ ಭಗವತ್ ಪ್ರೇಮವನ್ನ ಪಡೆದ್ರು ಅನ್ನೋದನ್ನ ಮತ್ತೆ ತಿಳ್ಕೊಳ್ಳಿಕ್ಕಿದ್ದೇವೆ. ಈಗ ಅದರ ಪ್ರಾರಂಭಿಕ ಹಂತವಾಗಿ ಆ 14 ಹಂತಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇ ಹಂತವನ್ನ ಸತಾಂ ಕೃಪಾ ಅಂತ ಕರಿತೇವೆ. ಅಂದ್ರೆ ಆ ಭಕ್ತರ ಕಾರಣರಹಿತವಾದಂತಹ ಕೃಪೆ, ಅದರ ಮುಖಾಂತರವೇ ವ್ಯಕ್ತಿಯು ಆ ಶ್ರದ್ಧೆಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಭಕ್ತರಿಗೆ ಮಾಡುವಂತಹ ಸೇವೆ, ಅದನ್ನ ಮಹತ್ ಸೇವಾ ಅಂತ ಕರಿತೇವೆ. ಎರಡನೇ ಹಂತದಲ್ಲಿ ಮಹತ್ ಸೇವಾ, ಭಕ್ತರ ಸೇವೆಯನ್ನ ಮಾಡುವುದು. ಭಕ್ತರ ಸೇವೆಯನ್ನ ಮಾಡಿದಾಗ ನಮಗೆ ಶ್ರದ್ಧೆಯೂ ಬರ್ತದೆ, ಭಗವಂತನಲ್ಲಿ ನಂಬಿಕೆಯೂ ಬರ್ತದೆ. ಭಗವಂತನ ಆ ಒಂದು ಲೀಲೆಗಳನ್ನ ಕುರಿತಾಗಿ ಕೇಳುವಂತಹ ಮನಸ್ಸು ವ್ಯಕ್ತಿಗೆ ಉಂಟಾಗ್ತದೆ. ನಂತರ ಬರುವಂತದ್ದು ಗುರುಪಾದಾಶ್ರಯ, ಗುರುಗಳಲ್ಲಿ ವ್ಯಕ್ತಿಯು ಆಶ್ರಯವನ್ನ ಪಡೆಯುತ್ತಾನೆ. 4ನೇ ಹಂತದಲ್ಲಿ ಗುರುಗಳ ಆಶ್ರಯವನ್ನ ವ್ಯಕ್ತಿಯು ಪಡೆದು ತನ್ನ ಭಕ್ತಿ ಸೇವೆಯನ್ನ ಮುಂದುವರಿಸ್ತಾನೆ. 5ನೇ ಹಂತದಲ್ಲಿ ಭಜನೇಶು ಸ್ಪೃಹ, ಗುರುಗಳ ಆದೇಶದ ಮೇರೆಗೆ ವ್ಯಕ್ತಿಯು ಶ್ರೀಕೃಷ್ಣನ ಭಜನೆಯಲ್ಲಿ ಅಥವಾ ಶ್ರೀಕೃಷ್ಣನ ಜಪ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ಹಿಂದೆ ಆತನಿಗೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲದೆ ಇರಬಹುದು, ಆದ್ರೆ ಒಂದು ಸಲ ಗುರುಗಳ ಗುರುಗಳ ಆಶ್ರಯವನ್ನ ಪಡೆದಂತ ಹೇಳಿದ್ರೆ ಅವನಿಗೆ ಭಕ್ತಿಯಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಗಾಗಿ ಆತನ ಭಕ್ತಿಯಲ್ಲಿ ಬಹಳ ವೇಗವಾಗಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನಂತರ ಬರುವಂತದ್ದು ಭಕ್ತಿ. ಆ ಗುರುಗಳು ತನ್ನಲ್ಲಿ ಆಶ್ರಯವನ್ನ ಪಡೆದಂತಹ ಭಕ್ತನ ಹೃದಯದಲ್ಲಿ ಆ ಭಕ್ತಿಲತೆಯ ಬೀಜವನ್ನ ಬಿತ್ತುತ್ತಾರೆ. ಮೊದಲು ಭೂಮಿಯನ್ನ ಹದ ಮಾಡಿ ಆಯಿತು, ಈಗ ಅದರಲ್ಲಿ ಬೀಜವನ್ನ ಬಿತ್ತುವಂತಹದ್ದು. ಆಮೇಲೆ ಭಕ್ತಿ ಕಾರ್ಯದಲ್ಲಿ ಭಕ್ತಿ ಸೇವೆಯಲ್ಲಿ ಅವನು ಮುಂದುವರಿದ ಹಾಗೆ ಅನರ್ಥ ಅಪಗಮಂ, ಅಶುಭಗಳು ದೂರವಾಗುತ್ತವೆ. ಈ ಗಿಡಗಳನ್ನ ಬೆಳೆಸಬೇಕು ಅಂತ ಹೇಳಿದ್ರೆ, ಒಂದು ತರಕಾರಿ ಗಿಡ ಬೆಳೆಸಲಿಕ್ಕೆ ಅಂತ ಹೋದ್ರೆ ಅನೇಕ ಕಳೆ ಗಿಡಗಳು ಬರ್ತವೆ. ಆದ್ರೆ ನಮಗೆ ಕಳೆ ಗಿಡಗಳು ಬೇಕಾಗಿಲ್ಲ, ನಮಗೆ ಬೇಕಾಗಿರುವುದು ಈ ನಿಜವಾದಂತಹ ತರಕಾರಿ ಗಿಡ ಇರ್ಬೋದು ಅಥವಾ ಯಾವ ಗಿಡವನ್ನು ನಾವು ಬೆಳೆಸ್ತೇವೋ ಅದು ಬೇಕಾಗಿದೆ, ಅದರ ಫಲ ನಮಗೆ ಬೇಕಾಗಿದೆ ವಿನಃ ಕಳೆ ಗಿಡಗಳು ಬೇಕಾಗಿಲ್ಲ. ಹಾಗೆ ನಾವು ಭಕ್ತಿಯನ್ನ ಮಾಡಬೇಕಾದ್ರೆ ಅನೇಕ ಕಳೆ ಗಿಡಗಳು ಬರಬಹುದು. ನಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಅಥವಾ ಹಣ ಸಂಪಾದನೆ, ಹೀಗೆ ಅನೇಕ ಏನು ಕಳೆ ಗಿಡಗಳು ಅಥವಾ ಅನರ್ಥಗಳು ಹೊರಗಿನಿಂದ ಬರಬಹುದು, ಅಥವಾ ನಮ್ಮೊಳಗಿರುವಂತಹ ಅನೇಕ ಅನರ್ಥಗಳು ಕಾಣಿಸಿಕೊಳ್ಳಬಹುದು. ಎಲ್ಲವನ್ನು ಕೂಡ ನಾವು ಹಂತ ಹಂತವಾಗಿ ಕಳೆದುಕೊಳ್ತಾ ಬರಬೇಕು. ಅದನ್ನೇ ಇಲ್ಲಿ ಅನರ್ಥ ಅಪಗಮಂ ಅಂತ ಹೇಳಿ 7ನೇ ಹಂತದಲ್ಲಿ ಹೇಳ್ತಾರೆ. ಅದರ ನಂತರ ಬರುವಂತದ್ದೇ ನಿಷ್ಠಾಸ್ಥಿತಿ, ಅದು 8ನೇಯದ್ದು. ಹಾಗೆ ರುಚಿ ಅನ್ನುವಂಥದ್ದು 9ನೇ ಹಂತದಲ್ಲಿ ಬರುವಂತಹದ್ದು. ಇಲ್ಲಿ ರುಚಿ ಭಗವಂತನಲ್ಲಿ ಶ್ರವಣ ಮಾಡುವುದು, ಭಗವಂತನ ಕುರಿತಾಗಿ ಕೇಳುವುದರಲ್ಲಿ ರುಚಿ ಇರ್ತದೆ, ಮತ್ತು ಭೌತಿಕ ವಿಚಾರಗಳಲ್ಲಿ ರುಚಿಯನ್ನ ವ್ಯಕ್ತಿಯು ಕಳೆದುಕೊಳ್ತಾನೆ.
ಇಂದ್ರಿಯ ಭೋಗದಲ್ಲಿ ರುಚಿಯನ್ನ ಆತನು ಕಳೆದುಕೊಳ್ತಾನೆ, ಭಗವಂತನ ವಿಚಾರಗಳಲ್ಲಿ ರುಚಿಯನ್ನ ಬೆಳೆಸಿಕೊಳ್ತಾನೆ. ಇನ್ನು 10ನೇ ಹಂತದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ತಾನೆ. ಆ ಭಗವಂತನಿಗೂ ತನಗೂ ಇರುವಂತಹ ಬಾಂಧವ್ಯ ಅದನ್ನ ಪುನಃಸ್ಥಾಪನೆಗೊಳಿಸುವುದರಲ್ಲಿ ಆತನು ಆಸಕ್ತಿಯನ್ನ ಬೆಳೆಸಿಕೊಂಡು ತನ್ನ ಭಕ್ತಿ ಸೇವೆಯನ್ನ ಇನ್ನಷ್ಟು ಮುಂದುವರಿಸ್ತಾನೆ. ಹಾಗೆ ನಂತರ ರತಿ ಅಥವಾ ಭಾವ ಹಂತಕ್ಕೆ ಬರ್ತಾನೆ. ಅದು 11ನೆಯ ಹಂತ. ಇಲ್ಲಿ 12ನೆಯ ಹಂತದಲ್ಲಿ ಪ್ರೇಮ, ಭಗವತ್ ಪ್ರೇಮ, ಕೃಷ್ಣ ಪ್ರೇಮವನ್ನ ವ್ಯಕ್ತಿಯು ಪಡೆಯುತ್ತಾನೆ. ಹಾಗೆ 13ನೆಯ ಹಂತದಲ್ಲಿ ದರ್ಶನಂ, ಆ ಕೃಷ್ಣ ಪ್ರೇಮವನ್ನ ಪಡೆದಂತಹ ವ್ಯಕ್ತಿಯು ಸದಾಕಾಲ ಶ್ರೀಕೃಷ್ಣನ ದರ್ಶನವನ್ನ ಮಾಡಲಿಕ್ಕೆ ಶಕ್ತನಾಗಿರ್ತಾನೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರು ಕೃಷ್ಣ ಪ್ರೇಮ ಅನ್ನುವಂತಹ ಅಂಜನವನ್ನ ಕಣ್ಣಿಗೆ ಹಚ್ಚಿಕೊಂಡಿದ್ದಾರೋ ಅವರು ಶ್ಯಾಮಸುಂದರನಾದಂತಹ ಆ ಭಗವಂತನ ದಿವ್ಯ ರೂಪವನ್ನ ನಿತ್ಯವೂ ಕಾಣಲಿಕ್ಕೆ ಶಕ್ತರಾಗ್ತಾರೆ. ಅದು ದರ್ಶನಂ. ಹಾಗೆ ಹರೇರ್ ಮಾಧುರ್ಯಾನುಭಾವ, ಆ ಭಗವಂತನ ಮಧುರತೆಯನ್ನ ನೇರವಾಗಿ ವ್ಯಕ್ತಿಯು ಅನುಭವಿಸ್ತಾನೆ. ಈ ಭೌತಿಕವಾದಂತ ಯಾವ ವಿಚಾರಗಳಿಗೂ ಅದನ್ನ ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಂದ್ರಿಯ ಭೋಗದಿಂದ ಸಿಗುವಂತಹ ಸುಖವು ಈ ಒಂದು ಭಗವಂತನ ಮಾಧುರ್ಯ ಭಾವ ಅಥವಾ ಭಗವಂತನ ಜೊತೆಗೆ ಭಕ್ತಿಯನ್ನ ಮಾಡುವುದರಿಂದ ನಾವು ನಮಗೆ ಸಿಗುವಂತಹ ಸಂತೋಷಕ್ಕೆ ಒಂದು ಸಾಗರದ ಮುಂದೆ ಒಂದು ಹನಿಗಿಂತಲೂ ಸಣ್ಣದು. ಅಷ್ಟೊಂದು ಆನಂದವನ್ನ ವ್ಯಕ್ತಿಯು ಪಡೆಯುತ್ತಾನೆ. ಆ ಕಾರಣಕ್ಕಾಗಿ ಅವನು ಭೌತಿಕವಾದದ್ದು ಯಾವುದರಲ್ಲಿಯೂ ಕೂಡ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಿಲ್ಲ. ಕೇವಲ ಭಗವಂತನ ಸೇವೆಯಲ್ಲಿಯೇ ತಾನು ಮಗ್ನನಾಗಿರುತ್ತಾನೆ. ಈ ರೀತಿ ವ್ಯಕ್ತಿಯು ತನ್ನ ಒಂದು ಭಕ್ತಿ ಸೇವೆಯನ್ನ ಮುಂದುವರಿಸ್ತಾ ಕೊನೆಯದಾಗಿ ಆ ಭಗವಂತನನ್ನ ಕಾಣುವಂತಹ ಒಂದು ಅವಕಾಶವನ್ನ ಪಡೆದುಕೊಳ್ತಾನೆ. ಕಲಿಯುಗದ ಜನರಿಗೆ ಈ ರೀತಿಯಾಗಿ ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸಿ ಅದರಲ್ಲಿ ಸಫಲತೆಯನ್ನ ಪಡೆಯುವಂಥದ್ದು ಬಹಳ ಕಷ್ಟ. ಆದ ಕಾರಣಕ್ಕಾಗಿಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಎಲ್ಲಾ ಪ್ರಕ್ರಿಯೆಯನ್ನ ಬಹಳ ಸುಲಭವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಆದ್ರಿಂದಲೇ ನಾವು ಚೈತನ್ಯ ಮಹಾಪ್ರಭುಗಳನ್ನ ಅವರ ಪ್ರಣಾಮ ಮಂತ್ರದಲ್ಲಿ ಹೇಳ್ತೇವೆ, ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ಯುಷೇ ನಮಃ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಯಾರು ಪಾತ್ರರು ಯಾರು ಅಪಾತ್ರರು ಅನ್ನುವಂಥದ್ದನ್ನ ನೋಡದೆ ಕಲಿಯುಗದ ಎಲ್ಲರ ಉದ್ಧಾರಕ್ಕೋಸ್ಕರ ಅವರು ಶ್ರೀಕೃಷ್ಣನ ನಾಮವನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವು ಪಡೆದುಕೊಂಡು ಅದರ ಪ್ರಯೋಜನವನ್ನ ಪಡೆಯಬೇಕು. ಹೀಗೆ 14 ಹಂತಗಳಲ್ಲಿ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದನ್ನ ವಿವರಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅನರ್ಥ ನಿವೃತ್ತಿಯನ್ನ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ. ಹಾಗಾಗಿ ಅಲ್ಲಿಯವರೆಗೆ ವ್ಯಕ್ತಿಯು ಭಕ್ತಿಯನ್ನ ಪ್ರಾರಂಭಿಸ್ಲಿಕ್ಕೆ ಬಹಳ ಕಷ್ಟವನ್ನ ಪಡಬೇಕಾಗ್ತದೆ. ಆದ್ರೆ ಯಾವಾಗ ಅನರ್ಥ ನಿವೃತ್ತಿ ಉಂಟಾಗ್ತದೆ ಆ ನಂತರ ಆತನ ಭಕ್ತಿಯ ಪ್ರಗತಿ ಬಹಳ ವೇಗವಾಗಿ ನಡೆದುಕೊಂಡು ಹೋಗ್ತದೆ. ನಿಷ್ಠೆಯನ್ನ ಪಡೆದ ಮೇಲೆ, ಅಂದ್ರೆ ತನ್ನ ಭಕ್ತಿ ಸೇವೆಯಲ್ಲಿ ವ್ಯಕ್ತಿಯು ನಿಷ್ಠೆಯಿಂದ ನಿರಂತರವಾಗಿ ಕಾರ್ಯಪ್ರವೃತ್ತನಾದ್ರೆ ಅವನಿಗೆ ಮತ್ತೆ ಸಮಸ್ಯೆಗಳು ಅಷ್ಟೊಂದು ಬರುವುದಿಲ್ಲ. ನಿಷ್ಠೆಯ ನಂತರ ಆತನು ಆಸಕ್ತಿ, ರುಚಿ, ಆಸಕ್ತಿ, ಭಾವ ಮತ್ತೆ ಕೊನೆಗೆ ಪ್ರೇಮ ಹಂತಕ್ಕೆ ಆತನು ಬರ್ತಾನೆ. ಈ ಹಂತಗಳನ್ನ ಪಡೆದಂತಹ ವ್ಯಕ್ತಿಯ ಲಕ್ಷಣಗಳು ಏನು ಅನ್ನುವುದನ್ನ 21ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ನಿರತನಾದಂತಹ ವ್ಯಕ್ತಿಯ ಲಕ್ಷಣಗಳು. ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಅನುವಾದ: ಹೀಗೆ ತನ್ನಲ್ಲಿ ಪರಮಾತ್ಮನನ್ನು ಸ್ವಾಮಿಯಾಗಿ ಕಂಡಾಗ ಹೃದಯದ ಗಂಟು ಭೇದಿಸುತ್ತದೆ, ಎಲ್ಲ ಸಂಶಯಗಳು ಚೂರು ಚೂರಾಗುತ್ತವೆ, ಕಾಮ್ಯ ಕರ್ಮಗಳ ಸಂಕೋಲೆ ಕಳಚಿ ಬೀಳುತ್ತದೆ. ರಾತ್ರಿ ಹೊತ್ತಿನಲ್ಲಿ ಕತ್ತಲೆ ಇದ್ದಾಗ ನಮಗೆ ವಸ್ತುಗಳು ಸರಿಯಾಗಿ ಕಾಣಿಸುವುದಿಲ್ಲ. ಆದರೆ ಬೆಳಕಾದಾಗ, ಸೂರ್ಯೋದಯವಾದಾಗ ವಸ್ತುಗಳ ವಾಸ್ತವಿಕತೆಯನ್ನು ನಾವು ಅದು ಇದ್ದ ಹಾಗೆ ಕಾಣಬಹುದು. ಹಾಗೆಯೇ ಆ ಶ್ರೀಕೃಷ್ಣ ಅನ್ನುವಂತಹ ಸೂರ್ಯನು ನಮ್ಮ ಹೃದಯದಲ್ಲಿ ಉದಯಿಸಿದಾಗ, ಆ ಮಾಯೆ ಅನ್ನುವಂತಹ ಅಂಧಕಾರವು ದೂರವಾದಾಗ ಎಲ್ಲವನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಬಿದ್ಯಂತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಕೂಡ ದೂರವಾಗ್ತದೆ.
ನಮ್ಮ ಎಲ್ಲ ಸಂಶಯಗಳಿಗೂ ನಮಗೆ ಉತ್ತರವು ದೊರಕುತ್ತದೆ ಈ ಒಂದು ಹಂತದಲ್ಲಿ. ಎಲ್ಲ ಹೃದಯದ ಗ್ರಂಥಿಗಳು, ಹೃದಯ ಗ್ರಂಥಿ ಅಂತ ಹೇಳಿದ್ರೆ ಗಂಟು, ನಾವು ಅನೇಕ ಗಂಟುಗಳನ್ನ ಈ ಒಂದು ಸಂಸಾರದಲ್ಲಿ, ಈ ಒಂದು ಪ್ರಪಂಚದಲ್ಲಿ ಬಂದ ಮೇಲೆ ಹಾಕಿಕೊಳ್ಳುತ್ತೇವೆ. ಸಮಾಜದಿಂದ, ಕುಟುಂಬದಿಂದ ಅನೇಕ ಹೃದಯ ಗ್ರಂಥಿಗಳು ನಮ್ಮಲ್ಲಿ ಉಂಟಾಗ್ತದೆ. ಇದೆಲ್ಲವನ್ನು ಕೂಡ ನಾಶ ಮಾಡ್ತದೆ, ಅಥವಾ ಯಾವೆಲ್ಲ ವಿಚಾರಗಳು ನಮಗೆ ಭಕ್ತಿಗೆ ಅಡ್ಡಿ ಉಂಟಾಗ್ತದೋ ಅದೆಲ್ಲವನ್ನು ಕೂಡ ನಾಶ ಮಾಡಿ, ಇದೆಲ್ಲವೂ ನಾಶವಾಗಿ ಕೃಷ್ಣನ ಪ್ರೇಮವನ್ನ ವ್ಯಕ್ತಿಯು ಸ್ವೀಕರಿಸ್ತಾನೆ. ಅವನ ಎಲ್ಲ ಸಂಶಯಗಳು ನಾಶವಾಗಿ ದೃಷ್ಟ ಏವಾತ್ಮನೀಶ್ವರೇ, ಆ ಭಗವಂತನನ್ನ ಕಾಣ್ಲಿಕ್ಕೆ ಅಥವಾ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ವ್ಯಕ್ತಿಗೆ ಸಾಧ್ಯವಾಗ್ತದೆ. ಅತೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾ ಮುದಾ ವಾಸುದೇವೇ ಭಗವತಿ ಕುರ್ವಂತ್ಯಾತ್ಮ ಪ್ರಸಾದನೀಂ. ಅನುವಾದ: ವಾಸ್ತವವಾಗಿ ಅನಾದಿ ಕಾಲದಿಂದಲೂ ಎಲ್ಲ ದಿವ್ಯವಾದಿಗಳು ಪರಮಪುರುಷ ಭಗವಾನ್ ಕೃಷ್ಣನಿಗೆ ಆನಂದಭರಿತರಾಗಿ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಏಕೆಂದರೆ ಅಂತಹ ಭಕ್ತಿ ಸೇವೆ ಆತ್ಮಕ್ಕೆ ಚೈತನ್ಯವನ್ನು ಕೊಡುತ್ತದೆ. ಈ ದಾರಿಯಲ್ಲಿ ಹೋಗುವಂತದ್ದು ನಾವೇ ಮೊದಲಲ್ಲ, ನಾವೇ ಕೊನೆಯಲ್ಲ. ಅನೇಕ ಜನರು ಇದರ ಪ್ರಯೋಜನವನ್ನ ಪಡೆದಿದ್ದಾರೆ, ಇನ್ನು ಮುಂದಕ್ಕೆಯೂ ಕೂಡ ಇದರಲ್ಲಿ ಪ್ರಯೋಜನವನ್ನ ಪಡೆಯುತ್ತಾರೆ. ಭಗವಂತನ ಭಕ್ತಿ ಸೇವೆಯನ್ನ ಎಲ್ಲರೂ ಕೂಡ ಪಡೆದುಕೊಳ್ಳಬಹುದು. ಇದರಿಂದ ಅನೇಕ ಜನರು ಸಫಲತೆಯನ್ನ ಹೊಂದಿದ್ದಾರೆ, ಇನ್ನು ಮುಂದಕ್ಕೆಯೂ ಕೂಡ ಅನೇಕ ಜನರು ಸಫಲತೆಯನ್ನ ಪಡೆಯುತ್ತಾರೆ. ಹಾಗಾಗಿ ನಾವು ಕೂಡ ಭಗವಂತನ ಭಕ್ತಿ ಸೇವೆಯನ್ನ ಮಾಡಬೇಕು ಮತ್ತು ಭಕ್ತಿ ಸೇವೆಯನ್ನ ನಿರಂತರವಾಗಿ ಮಾಡುವಂತೆ ಆ ಭಗವಂತನ ದಿವ್ಯ ಧಾಮಕ್ಕೆ ನಾವು ಹೋಗಬೇಕು. ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ಗುಣಸ್ತೈ ಯುಕ್ತ ಪರಾ ಪುರುಷ ಏಕ ಇಹಾಸ್ಯ ದತ್ತೇ. ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ಗುಣಸ್ತೈ ಯುಕ್ತ ಪರಾ ಪುರುಷ ಏಕ ಇಹಾಸ್ಯ ಧತ್ತೆ. ಸ್ಥಿತ್ಯಾದಯೇ ಹರಿ ವಿರಿಂಚಿ ಹರೇತಿ ಸಂಜ್ಞಾ ಶ್ರೇಯಾಂಸಿ ತತ್ರ ಖಲು ಸತ್ವತ ನೋ ನೃಣಾಂ ಸ್ಯುಃ. ದಿವ್ಯನಾದ ಪರಮಪುರುಷ ರಜಸ್ಸು, ಸತ್ವ, ತಮಸ್ಸುಗಳೆಂಬ 3 ಐಹಿಕ ಗುಣಗಳೊಂದಿಗೆ ಪರೋಕ್ಷವಾಗಿ ಸಂಪರ್ಕ ಹೊಂದಿರುತ್ತಾನೆ. ಐಹಿಕ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಮಾತ್ರ ಆತನು ಬ್ರಹ್ಮ, ವಿಷ್ಣು, ಶಿವ ಈ 3 ಗುಣಾತ್ಮಕ ರೂಪಗಳನ್ನು ಅಂಗೀಕರಿಸುತ್ತಾನೆ. ಈ 3ರಲ್ಲಿ ಸತ್ವಗುಣಾತ್ಮಕನ ರೂಪನಾದ ವಿಷ್ಣುವಿನಿಂದ ಎಲ್ಲ ಮನುಜರು ಅಂತಿಮ ಶ್ರೇಯಸ್ಸನ್ನು ಸಾಧಿಸಿಕೊಳ್ಳಬಹುದಾಗಿದೆ. 3 ಗುಣಗಳು, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣಗಳು. ಈ 3 ಗುಣಗಳ ಮುಖಾಂತರ ಈ ಪ್ರಕೃತಿಯು ಕಾರ್ಯವನ್ನ ನಿರ್ವಹಿಸುವಂತದ್ದು. ಈ 3 ಗುಣಗಳಿಗೆ ಅಧಿಪತಿಗಳಾಗಿ ಅಥವಾ ಈ 3 ಗುಣಗಳಿಗೆ ಭಗವಂತನ 3 ಗುಣಗಳನ್ನ, ಆ ಒಂದು ಗುಣಾವತಾರವನ್ನ ಹೇಳ್ತಾರೆ. ಸತ್ವಗುಣದಿಂದ ವಿಷ್ಣುವಾದ್ರೆ, ರಜೋಗುಣದಿಂದ ಬ್ರಹ್ಮನು, ತಮೋಗುಣದ ಅಧಿಪತಿ ಶಿವನಾಗಿದ್ದಾನೆ. ಈ 3 ಗುಣಗಳಿಗೆ 3 ಗುಣಾವತಾರಗಳನ್ನ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಯಾವುದು? ರಜೋಗುಣ ಮತ್ತೆ ತಮೋಗುಣಗಳು ನಮಗೆ ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಹಾಯವನ್ನ ಮಾಡುವುದಿಲ್ಲ. ಆದ್ರೆ ಸತ್ವಗುಣವು ಅದಕ್ಕೆ ಸಹಾಯವನ್ನ ಮಾಡ್ತದೆ. ಮೂಲದಲ್ಲಿ ನಾವು 3 ಗುಣಗಳನ್ನ ಮೀರಬೇಕು, ಯಾಕಂದ್ರೆ 3 ಗುಣಗಳು ಬಂಧನಕರ. ಸತ್ವಗುಣವು ಹೇಗೆ ಬಂಧಿಸ್ತದೆ ವ್ಯಕ್ತಿಯನ್ನ, ಆತನು ಸುಖ ಮತ್ತೆ ಆ ಒಂದು ಜ್ಞಾನ, ಈ 2 ವಿಚಾರಗಳ ಮುಖಾಂತರ ಸತ್ವಗುಣವು ಆತನನ್ನ ಬಂಧಿಸ್ತದೆ. ಆದ್ರೆ ಇರುವ 3 ಗುಣಗಳಲ್ಲಿ ವ್ಯಕ್ತಿಯು ಸತ್ವಗುಣವನ್ನ ಬೆಳೆಸಿಕೊಳ್ಳುವುದರ ಮುಖಾಂತರ ಆ ಪರಮವಾದ ಶ್ರೇಯಸ್ಸನ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಪಾರ್ಥಿವಾಧಾರುಣೋ ಧೂಮಸ್ತಸ್ಮಾದಗ್ನಿಸ್ತ್ರಯೀಮಯಃ ತಮಸಸ್ತು ತಸ್ಮಾತ್ ಸ್ವಂ ಯದ ಬ್ರಹ್ಮ ದರ್ಶನಂ. ಕಟ್ಟಿಗೆ ಈ ನೆಲದ ರೂಪಾಂತರ, ಅಂತಹ ಕಟ್ಟಿಗೆಗಿಂತ ಹೊಗೆ ಉತ್ತಮ, ಅಗ್ನಿ ಅದಕ್ಕಿಂತ ಉತ್ತಮ. ಆದ್ದರಿಂದ ನಾವು ಉನ್ನತ ಜ್ಞಾನದ ಲಾಭವನ್ನು ಸಾಧಿಸಬಹುದು ವೇದೋಕ್ತ ಯಜ್ಞಗಳ ಮೂಲಕ. ಹಾಗೆಯೇ ರಜಸ್ಸು ತಮಸ್ಸಿಗಿಂತ ಉತ್ತಮ, ಸತ್ವಗುಣ ಅದಕ್ಕಿಂತ ಉತ್ತಮ, ಏಕೆಂದರೆ ಸತ್ವಗುಣದಿಂದ ಪರತರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಇಲ್ಲಿ ತಮೋಗುಣವನ್ನ ಕಟ್ಟಿಗೆಗೆ ಹೋಲಿಸಿದ್ದಾರೆ.
ರಜೋಗುಣವನ್ನ ಆ ಕಟ್ಟಿಗೆಯನ್ನು ಉರಿಸುವಾಗ ಬರುವಂತಹ ಹೊಗೆ ಏನಿದೆ ಅದಕ್ಕೆ ಹೋಲಿಸಿದ್ದಾರೆ. ಸತ್ವಗುಣವನ್ನ ಬೆಂಕಿಗೆ ಹೋಲಿಸಿದ್ದಾರೆ ಅಥವಾ ಅಗ್ನಿಗೆ ಹೋಲಿಸಿದ್ದಾರೆ. ಕಟ್ಟಿಗೆ ಬರುವಂತದ್ದು ನೆಲದಿಂದ ಅಥವಾ ಗಿಡದಿಂದ. ಆ ಗಿಡವು ಬೆಳೆದು ಮರವಾದಾಗ ಅದು ಒಣಗಿದ ಮೇಲೆ ಕಟ್ಟಿಗೆ ಆಗ್ತದೆ. ಅದು ತಮೋಗುಣಕ್ಕೆ ಅದನ್ನು ತಮೋಗುಣಕ್ಕೆ ಹೋಲಿಸಿದ್ದಾರೆ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಅಗ್ನಿ ಮುಖಾಂತರ ನಾವು ಯಜ್ಞವನ್ನ ಮಾಡಬಹುದು, ಏನನ್ನಾದ್ರೂ ಪಡೆಯಬಹುದು. ಆದ್ರೆ ಅದಕ್ಕೋಸ್ಕರ ನಾವು ಸಂಗ್ರಹಿಸಬೇಕಾಗಿರುವಂತದ್ದು ಕಟ್ಟಿಗೆ. ಹಾಗೆ ಕಟ್ಟಿಗೆಯನ್ನ ಸಂಗ್ರಹಿಸಿದ್ರು, ಅದನ್ನು ಉರಿಸುವಾಗ ಹೊಗೆಯೂ ಬಂದ್ರು, ನಮ್ಮ ಮೂಲ ಉದ್ದೇಶ ಏನಿದೆ ಅಗ್ನಿಯನ್ನ ಪಡೆಯುವಂತದ್ದು. ಹಾಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಮಾಡುವಂತಹ ಕಾರ್ಯಚಟುವಟಿಕೆಗಳು ಏನಿದೆ ಅದರ ಮೂಲ ಉದ್ದೇಶ ಸತ್ವಗುಣವನ್ನ ಪಡೆದು ಭಗವಂತನನ್ನ ತಿಳಿದುಕೊಳ್ಳುವಂತಹದ್ದು. ಭೇಜಿರೆ ಮುನಯೋ ತಾಗ್ರೆ ಭಗವಂತಮದೌಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪಂತೆ ಏನು ತಾನಿಹ. ಪರಮ ಪುರುಷನ ಅಸ್ತಿತ್ವವು ತ್ರಿಗುಣಗಳನ್ನು ಮೀರಿ ನಿಂತದ್ದರಿಂದ ಹಿಂದೆ ಎಲ್ಲ ಮಹರ್ಷಿಗಳು ಅವನಿಗೆ ಸೇವೆ ಸಲ್ಲಿಸಿದ್ದಾರೆ. ಐಹಿಕ ಬಂಧನದಿಂದ ಮುಕ್ತರಾಗಲು ಅವರು ಅವನನ್ನು ಪೂಜಿಸಿದರು. ತನ್ಮೂಲಕ ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ಅಂತಹ ಶ್ರೇಷ್ಠ ಋಷಿಗಳನ್ನು ಅನುಸರಿಸುವವರೆಲ್ಲರೂ ಐಹಿಕ ಜಗತ್ತಿನಿಂದ ಬಿಡುಗಡೆ ಪಡೆಯಲು ಅರ್ಹರಾಗಿರುತ್ತಾರೆ. ಹಿಂದೆ ನಡೆದಂತಹ ಕಾರ್ಯಗಳು ಅಂದ್ರೆ ಹೇಗೆ ಹಿಂದೆ ಭಕ್ತರು ಭಗವಂತನ ಭಕ್ತಿ ಸೇವೆಯನ್ನ ಮಾಡಿ ಭಗವಂತನಲ್ಲಿ ಭಕ್ತಿಯನ್ನ ಬೆಳೆಸಿಕೊಂಡು ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನ ನಾವು ಹೇಗೆ ಸಾಧಿಸಿಕೊಳ್ಳಬಹುದು, ಹೇಗೆ ನಾವು ಇದನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈಗ 26ನೇ ಶ್ಲೋಕದಿಂದ ದೇವತಾರಾಧನೆ, 26-27ನೇ ಶ್ಲೋಕದಲ್ಲಿ ದೇವತೆಗಳ ಆರಾಧನೆಯ ಕುರಿತಾಗಿ ತಿಳಿಸಿಕೊಡ್ತಾರೆ. ಮುಮುಕ್ಷವೋ ಘೋರ ರೂಪಾನ್ ಹಿತ್ವಾ ಭೂತಪತೀನಥ ನಾರಾಯಣ ಕಲಾ ಶಾಂತ ಭಜಂತಿ ಹ್ಯನಸೂಯವಃ. ಅನುವಾದ: ಮೋಕ್ಷದ ಬಗ್ಗೆ ಅತೀವ ಆಸಕ್ತಿಯುಳ್ಳವರು ನಿಜಕ್ಕೂ ಅಸೂಯಾಪರರಾಗಿರುವುದಿಲ್ಲ. ಅವರು ಎಲ್ಲರನ್ನೂ ಗೌರವಿಸುತ್ತಾರೆ. ಅವರು ದೇವತೆಗಳ ಭಯಾನಕ ಘೋರ ರೂಪಗಳನ್ನು ನಿರಾಕರಿಸಿದರೂ ಭಗವಂತನಾದ ವಿಷ್ಣುವಿನ ಮತ್ತು ಅವನ ಸಮಗ್ರಾಂಶಗಳ ಅತ್ಯಾನಂದದಾಯಕ ರೂಪಗಳನ್ನು ಪೂಜಿಸುತ್ತಾರೆ. ಭಗವಂತನ ಆ ಒಂದು ಆನಂದದಾಯಕವಾದಂತಹ ರೂಪವನ್ನ ಅವರು ಪೂಜಿಸ್ತಾರೆ. ಒಬ್ಬ ವ್ಯಕ್ತಿಯು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಅನೇಕ ಇಂದ್ರಿಯ ಭೋಗದ ವಸ್ತುಗಳನ್ನ ಪಡೆಯಬೇಕು ಅನ್ನುವಂತಹ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ರೆ ಅವನು ಆ ಇಂದ್ರಾದಿ ದೇವತೆಗಳನ್ನ ಪೂಜಿಸ್ತಾನೆ ಮತ್ತು ಆ ಮುಖಾಂತರ ಅವರ ಒಂದು ಅನುಗ್ರಹಕ್ಕೆ ಪಾತ್ರನಾಗಿ ಭೌತಿಕವಾದಂತಹ ಇಚ್ಛೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ರಜಸ್ಸು ಮತ್ತು ತಮೋಗುಣಗಳು ಹೊಂದಿರುವಂತಹ ವ್ಯಕ್ತಿಯ ಲಕ್ಷಣವಾಗಿದೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಮುಂತಾದಂತಹ ರಾಕ್ಷಸರು ಬ್ರಹ್ಮದೇವರನ್ನ ಪ್ರಾರ್ಥಿಸಿ ತಮಗೆ ಬೇಕಾದಂತಹ ಶಕ್ತಿಗಳನ್ನ ಸಂಪಾದನೆ ಮಾಡಿ ಅದರ ಮುಖಾಂತರ ತಮ್ಮ ಇಂದ್ರಿಯ ಭೋಗವನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿ ಈ ರಾಕ್ಷಸರು ತಮ್ಮ ಸ್ವಾರ್ಥಕ್ಕೋಸ್ಕರ ತಪಸ್ಸನ್ನ ಮಾಡುವ ಕಾರಣಕ್ಕಾಗಿ ಅವರಿಗೆ ಆ ಒಂದು ಅತ್ಯುನ್ನತ ಫಲ ಏನಿದೆ ಅದು ದೊರಕಲಿಕ್ಕೆ ಸಾಧ್ಯ ಇಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಿಂದ ಅವರು ಪಾರಾಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ತಾಪತ್ರಯಗಳನ್ನ ಮೀರ್ಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಅವರು ಸತ್ವಗುಣವನ್ನ ಹೊಂದಿ ಭಗವಾನ್ ನಾರಾಯಣನಲ್ಲಿ ಭಕ್ತಿಯನ್ನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತನಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಲ್ಲಿ ಅನರ್ಥ ನಿವೃತ್ತಿ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅನರ್ಥ ನಿವೃತ್ತಿಯನ್ನ ಮಾಡಿದ ಮೇಲೆ ವ್ಯಕ್ತಿಗೆ ಈ ಭೌತಿಕ ಇಚ್ಛೆಗಳೇ ಉಳಿಯುವುದಿಲ್ಲ. ಈಗ ನಾವು ಧ್ರುವ ಮಹಾರಾಜನ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳುವುದಾದ್ರೆ, ಧ್ರುವನು ಕೂಡ ರಾಜ್ಯದ ಆಸೆಯಿಂದಲೇ ತಪಸ್ಸನ್ನ ಮಾಡಿದ್ದು. ಆದ್ರೆ ಆತನು ನಾರಾಯಣನ ಕುರಿತಾಗಿ ತಪಸ್ಸನ್ನ ಮಾಡಿದ್ರಿಂದ ತಪಸ್ಸು ಮಾಡಿದ ಕೊನೆಗೆ ತನ್ನ ಎಲ್ಲ ಅನರ್ಥಗಳನ್ನ ಕಳೆದುಕೊಂಡು ಅವನು ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನ ಪಡೆದ. ಅದೇ ಬ್ರಹ್ಮಾದಿ ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರೋ ಅವರು ಅನೇಕ
ಶಕ್ತಿಯನ್ನ ಪಡೆಯಬಹುದು, ಭೌತಿಕವಾಗಿ ಬಹಳಷ್ಟು ಶಕ್ತಿವಂತರಾಗಬಹುದು, ಇಂದ್ರಾದಿ ದೇವತೆಗಳನ್ನು ಕೂಡ ಮಣಿಸಬಹುದು. ಆದ್ರೆ ತಮ್ಮ ಇಂದ್ರಿಯಗಳನ್ನು ಅವರಿಗೆ ಜಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆ ಒಂದು ಬದುಕಿನ ಅಂತಿಮ ಫಲವನ್ನ ಗಳಿಸಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಿರುವಂತದ್ದು ಘೋರ ರೂಪಗಳನ್ನ ಅವರು ತ್ಯಾಗ ಮಾಡ್ತಾರೆ ಭಕ್ತರು, ಮತ್ತು ಆ ಭಗವಂತನ ಸೌಮ್ಯ ರೂಪವನ್ನ ಪೂಜಿಸ್ತಾರೆ. ಇದು 26ನೇ ಶ್ಲೋಕದಲ್ಲಿ ಹೇಳಿರುವಂತಹ ಮಾತು. ಇನ್ನು 27ನೆಯ ಶ್ಲೋಕವನ್ನ ನೋಡೋಣ. ರಜಸ್ತಮ ಪ್ರಕೃತಯಃ ಸಮಶೀಲಾ ಭಜಂತಿ ವೈ ಪಿತೃಭೂತ ಪ್ರಜೇಶಾದೀನ್ ಶ್ರೇಯೈಶ್ಚರ್ಯ ಪ್ರಜೇತ್ಸವಃ. ರಜೋಗುಣ ಮತ್ತು ತಮೋಗುಣಗಳುಳ್ಳವರು ಪಿತೃಗಳನ್ನು, ಇತರ ಜೀವಿಗಳನ್ನು, ವಿಶ್ವದ ಕಾರ್ಯದಲ್ಲಿ ಮಗ್ನರಾದ ದೇವತೆಗಳನ್ನು ಪೂಜಿಸುತ್ತಾರೆ. ಅದಕ್ಕೆ ಸ್ತ್ರೀಯರು ಸಂಪತ್ತು, ಅಧಿಕಾರ ಮತ್ತು ಸಂತತಿಗಳಂತಹ ಐಹಿಕ ಲಾಭಗಳನ್ನು ಪಡೆಯುವ ಒತ್ತಾಸೆಯೇ ಕಾರಣ. ಇಲ್ಲಿ ಪಿತೃಗಳಿಗೆ ತರ್ಪಣವನ್ನ ನೀಡುವಂತದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಹಾಗಾಗಿ ಪಿತೃಗಳಿಗೆ ತರ್ಪಣವನ್ನ ಮಾಡುವುದು ತಪ್ಪು ಅಂತೇಳಿ ಇಲ್ಲಿ ಹೇಳ್ತಾ ಇಲ್ಲ. ಬದಲಾಗಿ ಪಿತೃಗಳ ಆರಾಧನೆ ಮಾಡಿ ಪಿತೃಲೋಕಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡುವಂತದ್ದು ಅಥವಾ ಸ್ವರ್ಗಲೋಕಕ್ಕೆ ಹೋಗುವಂತದ್ದು, ದೇವತೆಗಳ ಇಂದ್ರಾದಿ ದೇವತೆಗಳನ್ನ ಪೂಜಿಸುವಂತಹದ್ದು, ಇದನ್ನೆಲ್ಲವನ್ನು ಕೂಡ ಮಾಡುವುದರಿಂದ ವ್ಯಕ್ತಿಯು ತನ್ನ ಆ ಒಂದು ಶ್ರಮ ಏನಿದೆ ಅದನ್ನು ವ್ಯರ್ಥವಾಗಿ ಕಳೆದುಕೊಳ್ತಾ ಇದ್ದಾನೆ. ತಪಸ್ಸನ್ನ ಸರಿಯಾದ ದಿಕ್ಕಿನಲ್ಲಿ ಅವನು ಮಾಡ್ತಾ ಇಲ್ಲ. ಅದೇ ತಪಸ್ಸನ್ನ ಭಗವಂತನ ಕುರಿತಾಗಿ ಮಾಡಿದ್ರೆ ಆತನು ಜೀವನದ ಪರಮವಾದ ಧ್ಯೇಯವನ್ನ ಸಾಧಿಸಲಿಕ್ಕೆ ಸಾಧ್ಯ. ಆದ್ರೆ ಆತನು ಈ ರೀತಿ ಇಂದ್ರಿಯ ಭೋಗದ ವಿಚಾರಗಳಲ್ಲಿ ಆಸಕ್ತಿಯನ್ನ ತಳೆದುಕೊಳ್ಳುವುದರಿಂದ ಆ ಒಂದು ಸ್ತ್ರೀಯರು, ಸಂಪತ್ತು, ಅಧಿಕಾರ, ಸಂತತಿ ಈ ಆಸೆಗಳನ್ನ ಪೂರೈಸುವುದಕ್ಕಾಗಿಯೇ ಜೀವನವನ್ನ ಕಳೆದ್ರೆ ಅವನು ಮಾನವ ಜನ್ಮದ ಆ ಒಂದು ಅಮೂಲ್ಯವಾದ ಅವಕಾಶವನ್ನ ಕಳೆದುಕೊಳ್ತಾನೆ. ಆದ್ರಿಂದ ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ. ವೇದಗಳ ಮೂಲ ಉದ್ದೇಶ ಆ ಭಗವಂತನನ್ನ ಆರಾಧನೆ ಮಾಡುವಂತದ್ದು. ಹೀಗೆ ಆ ಭಗವಂತನ ಮಹಿಮೆಯನ್ನ ಮುಂದುವರಿಸ್ತಾ ಇಲ್ಲಿ ಹೇಳ್ತಾರೆ, ವಾಸುದೇವ ಪರ ವೇದ, ವಾಸುದೇವ ಪರಾಮಖ, ವಾಸುದೇವ ಪರ ಯೋಗ, ವಾಸುದೇವ ಪರ ಕ್ರಿಯಾ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ, ವಾಸುದೇವ ಪರೋ ಧರ್ಮೋ, ವಾಸುದೇವ ಪರಾಗತಿ. ಪರಮಪುರುಷ ಶ್ರೀಕೃಷ್ಣನ ಅರಿವು ಅಪೌರುಷೇಯ ಗ್ರಂಥಗಳ ಅಂತಿಮ ವಸ್ತು. ಆತನನ್ನು ಪ್ರಸನ್ನಗೊಳಿಸುವುದೇ ಯಾಗಗಳ ಆಚರಣೆಯ ಉದ್ದೇಶ. ಯೋಗವು ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕಾಗಿಯೇ ಇದೆ. ಎಲ್ಲ ಕಾಮ್ಯಕರ್ಮಗಳು ಅಂತಿಮವಾಗಿ ಫಲಪ್ರದಾಯಕವಾಗುವುದು ಆತನಿಂದಲೇ. ಆತನೇ ಪರಮೋಚ್ಚ ಜ್ಞಾನ. ಎಲ್ಲ ಘೋರ ತಪಸ್ಸನ್ನಾಚರಿಸುವುದು ಆತನನ್ನು ಅರಿಯಲಿಕ್ಕಾಗಿಯೇ. ಧರ್ಮ ಇರುವುದು ಆತನಿಗೆ ಪ್ರೇಮಮಯ ಸೇವೆ ಸಲ್ಲಿಸಲಿಕ್ಕಾಗಿಯೇ. ಆತನೇ ಜೀವನದ ಅತ್ಯುನ್ನತ ಗುರಿ. ವೇದಗಳಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ವ್ಯಕ್ತಿಯು ಸ್ವರ್ಗಕ್ಕೆ ಹೋಗುವುದು ಹೇಗೆ, ಆತನು ಇಂದ್ರಿಯ ಭೋಗವನ್ನು ಪಡೆಯುವುದು ಹೇಗೆ ಅನ್ನುವುದನ್ನು ತಿಳಿಸಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಉಪ ಉತ್ಪನ್ನಗಳು. ಮೂಲ ಉದ್ದೇಶ ಏನು? ಇವುಗಳೆಲ್ಲವನ್ನು ಕೂಡ ಆಚರಿಸಿದ ಮೇಲೂ ವ್ಯಕ್ತಿಯು ಸಂತೋಷವನ್ನ ಗಳಿಸಲಿಕ್ಕೆ ವಿಫಲನಾದಾಗ ಆತನು ಭಗವಂತನ ಭಕ್ತಿಯಲ್ಲಿ ತೊಡಗಬೇಕು ಅನ್ನುವಂಥದ್ದು ವೇದವ್ಯಾಸರ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ಅವರು ಇದೆಲ್ಲ ವಿಷಯಗಳನ್ನ ವೇದಗಳಲ್ಲಿ ತಿಳಿಸಿರುವಂತದ್ದು. ಆದ್ರಿಂದ ನಾವು ಬುದ್ಧಿವಂತರಾಗಿ ಈ ದೇವತಾರಾಧನೆಯನ್ನ ಮಾಡುವ ಬದಲು ನೇರವಾಗಿ ಭಗವಾನ್ ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಿ ನಾವು ಮುಕ್ತಿಯನ್ನ ಪಡೆದುಕೊಳ್ಳಬೇಕು. ಹೀಗೆ ಎಲ್ಲಾ ಕಾರ್ಯಗಳನ್ನ ಮಾಡುವಂತಹ ಉದ್ದೇಶ ಭಗವಾನ್ ವಾಸುದೇವನನ್ನ ತಿಳಿದುಕೊಳ್ಳುವಂತಹದ್ದು. ಈ ಭೌತಿಕ ಪ್ರಪಂಚವನ್ನ ನಾವು ಒಂದು ಸೆರೆಮನೆಗೆ ಹೋಲಿಸಬಹುದು, ಮತ್ತು ಈ ಜೀವಿಗಳು ಯಾರಿದ್ದಾರೆ ಇಲ್ಲಿ ಅವರನ್ನ ಖೈದಿಗಳಿಗೆ ಹೋಲಿಸಬಹುದು. ಮತ್ತು ಈ ದೇವತೆಗಳು ಅಂತ ಯಾರಿದ್ದಾರೆ, ಈ ವಿಶ್ವದ ಆಗುಹೋಗುಗಳನ್ನು ನೋಡಿಕೊಳ್ಳುವವರು, ಅವರೂ ಕೂಡ ಒಂದು ಕರ್ಮದ ಬದ್ಧತೆಯಲ್ಲೇ ಇರ್ತಾರೆ. ಅವರಿಗೂ ಕೂಡ ಭೌತಿಕವಾದಂತಹ ಕರ್ಮಗಳ ಬಂಧನ ಇದೆ. ಯಸ್ತ್ವಿಂದ್ರ ಗೋಪಮಥವೇಂದ್ರ ಮಹೋಸ್ವ ಕರ್ಮ ಬಂಧಾನುರೂಪ ಫಲಭಾಜನ ಮಾತನೋತಿ
ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜಾಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಸ್ವರ್ಗಲೋಕದ ಇಂದ್ರನಿಂದ ಹಿಡಿದು ಇಂದ್ರಗೋಪ ಅನ್ನುವಂತಹ ಒಂದು ಹುಳದವರೆಗೆ ಎಲ್ಲರೂ ತಮ್ಮ ತಮ್ಮ ಕರ್ಮಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರು ಮಾತ್ರ ತಮ್ಮ ಕರ್ಮಗಳನ್ನ ನಾಶ ಮಾಡಲಿಕ್ಕೆ ಶಕ್ತರಾಗ್ತಾರೆ. ಹಾಗಾದ್ರೆ ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡುವಾಗ ನಮ್ಮ ಎಲ್ಲ ಕರ್ಮಗಳು ಕೂಡ ನಾಶವಾಗ್ತದೆ. ಇಂದ್ರಾದಿ ದೇವತೆಗಳಿಗೂ ಕೂಡ ಆ ಕರ್ಮವು ಅವರನ್ನು ಕೂಡ ಬಿಡುವುದಿಲ್ಲ. ಆದರೆ ಭಗವಂತನಿಗೆ ಮಾತ್ರ ಕರ್ಮದ ಲೇಪ ಇರುವುದಿಲ್ಲ. ಬ್ರಹ್ಮದೇವರನ್ನು ಕೂಡ ಕರ್ಮ ಅನ್ನುವಂಥದ್ದು ಬಿಡುವುದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ಅಂತೇಳಿ ಭಗವದ್ಗೀತೆಯಲ್ಲಿ ತಿಳಿಸ್ತಾನೆ. ಈ ಭೌತಿಕ ಪ್ರಪಂಚದಲ್ಲಿ ಯಾರು ಹೆಚ್ಚು ಪುಣ್ಯವನ್ನ ಗಳಿಸಿದ್ದಾರೋ ಅವರಿಗೆ ಇಂದ್ರಾದಿ ದೇವತೆಗಳ ಸ್ಥಾನವನ್ನ ಕೊಡಲಾಗ್ತದೆ. ಮತ್ತು ಈ ಪ್ರಪಂಚದಲ್ಲಿ ನಡೆಯುವಂತಹ ಆಗುಹೋಗುಗಳೇನಿದೆ, ಮಳೆ ಬರುವಂತದ್ದು, ಬಿಸಿಲು ಬರುವಂತದ್ದು, ಈ ಋತುಗಳ ಬದಲಾವಣೆ, ಇವುಗಳೆಲ್ಲ ನೋಡ್ಕೊಳ್ಳಿಕ್ಕೆ ನಮ್ಮ ಶರೀರದಲ್ಲಿರುವಂತಹ ಇಂದ್ರಿಯಗಳ ಕಾರ್ಯಚಟುವಟಿಕೆಗಳು, ನಮ್ಮ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಹೇಗೆ ಕೆಲಸ ಮಾಡ್ತದೆ ಅದೆಲ್ಲವೂ ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುವಂತದ್ದು, ಈ ಕೆಲಸ ಕಾರ್ಯಗಳನ್ನ ಈ ಪುಣ್ಯ ಜೀವಿಗಳಿಗೆ ಅಂದ್ರೆ ದೇವತೆಗಳಿಗೆ ವಹಿಸಿಕೊಡಲಾಗಿದೆ. ಅವರನ್ನ ನಾವು ಸಂತೃಪ್ತಿಗೊಳಿಸುವುದರಿಂದ ಕೆಲವೊಂದು ಭೌತಿಕವಾದಂತಹ ಪ್ರಯೋಜನಗಳನ್ನ ಪಡೆಯಬಹುದೇ ವಿನಃ ಆ ಆಧ್ಯಾತ್ಮಿಕ ಪ್ರಯೋಜನವನ್ನ ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಭಗವಂತನು ಇಲ್ಲಿ ಅವತರಿಸಿ ಬಂದಾಗ ಆತನ ಲೀಲೆಗಳನ್ನು ನಾವು ಸ್ಮರಣೆ ಮಾಡಿದಾಗ ಅದು ನಮಗೆ ಶ್ರೇಯಸ್ಸನ್ನ ತಂದುಕೊಡ್ತದೆ. ದೇವತೆಗಳನ್ನ ಆರಾಧನೆ ಮಾಡುವುದರಿಂದ ಇದು ಸಾಧ್ಯ ಆಗುವುದಿಲ್ಲ. ಹೇಗೆ ಒಬ್ಬ ರಾಜ ಸೆರೆಮನೆಗೆ ಹೋಗಿ ಅಲ್ಲಿ ಇರುವಂತಹ ಕೈದಿಗಳನ್ನ ಭೇಟಿ ಮಾಡಿ ಅವರ ಮನ ಪರಿವರ್ತನೆ ಮಾಡಿ ಯಾರೆಲ್ಲ ಉತ್ತಮ ನಾಗರಿಕರಾಗಿದ್ದಾರೆ ಅವರನ್ನ ಬಿಡುಗಡೆ ಮಾಡಲಾಗ್ತದೆ. ಹಾಗೆ ಭಗವಂತನು ಇಲ್ಲಿ ಬಂದು ತನ್ನ ಲೀಲೆಗಳನ್ನ ಮಾಡಿದಾಗ ಆತನ ಲೀಲೆಗಳಿಂದ ಆಕರ್ಷಿತರಾಗಿ ಯಾರೆಲ್ಲ ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರೆಲ್ಲರನ್ನು ಭಗವಂತ ಕರೆದುಕೊಂಡು ಹೋಗ್ತಾನೆ. ಆದ್ರೆ ದೇವತೆಗಳಿಗೆ ಆ ಶಕ್ತಿ ಇರುವುದಿಲ್ಲ. ಒಂದು ಜೈಲಿನಲ್ಲಿರುವಂತಹ ಇತರ ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ ಕೈದಿಗಳನ್ನ ಬಿಡುಗಡೆ ಮಾಡುವಂತಹ ಶಕ್ತಿ ಇರುವುದಿಲ್ಲ. ಹಾಗೆ ಶ್ರೀಕೃಷ್ಣನು ಮಾತ್ರ ನಮಗೆ ಮುಕ್ತಿಯನ್ನ ಪ್ರದಾನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿ ದೇವತೆಗಳ ಆರಾಧನೆಯ ಕುರಿತಾಗಿಯೂ ಇಲ್ಲಿ ನಮಗೆ ವಿವರಣೆಯನ್ನ ಕೊಡಲಾಗಿದೆ. ನಂತರ ಕೊನೆಯದಾಗಿ ಹೇಳುವಂತಹ ಮಾತು ಆ ಒಂದು 4ನೆಯ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದಾರೆ 30ನೇ ಶ್ಲೋಕದಿಂದ. ಸ ಏವೇದಂ ಸಸರ್ಜಾಗ್ರೇ ಭಗವಾನಾತ್ಮ ಮಾಯಯಾ ಸದಸದ್ರೂಪಯ ಚೌಸೌ ಗುಣಮಾಯಾ ಗುಣೋ ವಿಭುಃ. ಅನುವಾದ: ಐಹಿಕ ಸೃಷ್ಟಿಯ ಮೊದಲಲ್ಲಿ ಪರಾತ್ಪರ ಪರಮಪುರುಷನು ವಾಸುದೇವನು ತನ್ನ ಅಲೌಕಿಕ ಸ್ಥಿತಿಯಲ್ಲಿ ತನ್ನದೇ ಆದ ಅಂತರಂಗ ಶಕ್ತಿಯಿಂದ ಕಾರಣ ಕಾರ್ಯಗಳ ಶಕ್ತಿಗಳನ್ನು ಸೃಷ್ಟಿಸಿದನು. ಇದು ಪುರುಷಾವತಾರದ ವಿವರಣೆ. ಮೊದಲನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣು ಇವರು ಹೇಗೆ ಈ ಒಂದು ಪ್ರಪಂಚದ ಆಗುಹೋಗುಗಳನ್ನು ನೋಡಿಕೊಳ್ತಾರೆ ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಕಾರಣೋದಕಶಾಹಿ ವಿಷ್ಣುವು ಆ ಒಂದು ಕಾರಣ ಅನ್ನುವಂತಹ ಸಾಗರದಲ್ಲಿ ಪವಡಿಸಿ ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ಆ ಬ್ರಹ್ಮಾಂಡದ ಸೃಷ್ಟಿಯ ಮುಖಾಂತರ ಜೀವಿಗಳು ಮತ್ತೆ ಶರೀರವನ್ನ ಪಡೆದು ತಮ್ಮ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭಿಸಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಸಾಧ್ಯವಾಗುವಂತೆ ಅವರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಇಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಇದು ಕಾರಣ ಅಂದ್ರೆ ಎಲ್ಲ ಸೃಷ್ಟಿಗೆ ಕಾರಣವಾಗಿರುವಂತಹದ್ದು. ಉದಕ ಅಂತ ಹೇಳಿದ್ರೆ ನೀರು, ಅದರಲ್ಲಿ ಪವಡಿಸಿರುವಂತಹ ಮಹಾವಿಷ್ಣು ಆತನೇ ಕಾರಣೋದಕಶಾಹಿ ವಿಷ್ಣುವಾಗಿದ್ದಾನೆ. ಆತನ ಶರೀರದಿಂದ ಬರುವಂತಹ ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ಸೃಷ್ಟಿಯು ಪ್ರಾರಂಭವಾಗ್ತದೆ. ಇದು ಕಾರಣೋದಕಶಾಹಿ ವಿಷ್ಣುವಿನ ವಿವರಣೆ. ಇದು ಬ್ರಹ್ಮಾಂಡದ ಸೃಷ್ಟಿ. 31ನೇ ಶ್ಲೋಕದಲ್ಲಿ ಗರ್ಭೋದಕಶಾಹಿ ವಿಷ್ಣುವಿನ ಬಗ್ಗೆ ತಿಳಿಸ್ತಾರೆ. ಇದು ಗರ್ಭೋದಕಶಾಹಿ ವಿಷ್ಣು ಅಂದ್ರೆ ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಕೂಡ ಆ ಭಗವಂತನು ಪ್ರವೇಶಿಸ್ತಾನೆ.
ಅದು ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ. ತಯಾ ವಿಲಸಿತೇಷ್ಟೇಷು ಗುಣೇಶು ಗುಣವಾನಿವ ಅಂತಃಪ್ರವಿಷ್ಟ ಆಭಾತಿ ವಿಜ್ಞಾನೇನ ವಿಜೃಂಭಿತಃ. ಐಹಿಕ ವಸ್ತುಸಾರವನ್ನು ಸೃಷ್ಟಿಸಿದ ಬಳಿಕ ಭಗವಂತನು ವಾಸುದೇವನು ತನ್ನನ್ನು ವಿಸ್ತರಿಸಿಕೊಂಡು ಅದರೊಳಗೆ ಪ್ರವೇಶಿಸುತ್ತಾನೆ. ಅವನು ಐಹಿಕ ಗುಣಗಳೊಳಗೇ ಇದ್ದರೂ ಸೃಷ್ಟಿಗೊಂಡ ಜೀವಿಗಳಲ್ಲಿ ಒಬ್ಬನಂತೆ ಕಾಣಿಸಿಕೊಂಡರೂ ಸದಾ ತನ್ನ ಪರಿಪೂರ್ಣ ದಿವ್ಯ ಸ್ಥಿತಿಯಲ್ಲಿ ಜ್ಞಾನಮಯನಾಗಿರುತ್ತಾನೆ. ಭಗವಂತ ಸೃಷ್ಟಿಯ ಒಳಗೆ ಪ್ರವೇಶಿಸಿದ್ರೂ ಆತನನ್ನ ಈ ಮಾಯೆಯು ಏನೂ ಮಾಡುವುದಿಲ್ಲ, ಯಾಕಂದ್ರೆ ಅವನು ಮಾಯೆಗೆ ಅಧಿಪತಿಯಾಗಿದ್ದಾನೆ. ಹೀಗೆ ಗರ್ಭೋದಕಶಾಹಿ ವಿಷ್ಣು ಈ ಒಂದು ಬ್ರಹ್ಮಾಂಡದೊಳಗೆ ಪ್ರವೇಶಿಸಿ ತನ್ನ ನಾಭಿ ಕಮಲದ ಮುಖಾಂತರ ಬ್ರಹ್ಮನಿಗೆ ಜನನವನ್ನ ಕೊಡ್ತಾನೆ. ಇನ್ನು ಮೂರನೆಯದಾಗಿ ಪರಮಾತ್ಮ ರೂಪಿಯಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತನು ತನ್ನ ಇನ್ನೊಂದು ವಿಸ್ತರಣೆಯ ಮುಖಾಂತರ ಪ್ರವೇಶ ಮಾಡ್ತಾನೆ. ಅದು ಕ್ಷೀರೋದಕಶಾಹಿ ವಿಷ್ಣು ಅಥವಾ ಪರಮಾತ್ಮ ಅಂತ ಹೇಳಿ ಕರಿತೇವೆ. ಯಥಾ ವ್ಯವಸಿತೋ ವಹ್ನಿರ್ದಾರುಷ್ಟ್ವೇಕಾ ಸ್ವಯೋನಿಷು ನಾನೇವ ಭಾತಿ ವಿಶ್ವಾತ್ಮ ಭೂತೇಷು ಚ ತಥಾ ಪುಮಾನ್. ಬೆಂಕಿಯು ಕಟ್ಟಿಗೆಯ ಒಳಗೆಲ್ಲ ವ್ಯಾಪಿಸಿಕೊಳ್ಳುವಂತೆ ಭಗವಂತನು ವಿಶ್ವಾತ್ಮನಾಗಿ ಸಕಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ಅವನು ಅನೇಕ ರೂಪಗಳನ್ನು ಹೊಂದಿರುವಂತೆ ತೋರಿದರೂ ಏಕಮೇವ ಅದ್ವಿತೀಯ ಪರಾತ್ಪರನಾಗಿದ್ದಾನೆ. ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ ಆತನು ಇದ್ದಾನೆ. ಆದರೆ ನಮಗೆ ಕಾಣಿಸಿಕೊಳ್ಳುವುದಿಲ್ಲ. ಹೇಗೆ ಕಟ್ಟಿಗೆಯಲ್ಲಿರುವಂತಹ ಬೆಂಕಿಯು ಕಾಣಿಸಿಕೊಳ್ಳುವುದಿಲ್ವೋ ಹಾಗೆ ನಮ್ಮೊಳಗಿರುವಂತಹ ಭಗವಂತ ನಮಗೆ ಕಾಣುವುದಿಲ್ಲ. ಆದರೆ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಆತನು ಆತ್ಮಸಾಕ್ಷಿಯಾಗಿ ಇರ್ತಾನೆ. ಮತ್ತು ಅವನು ಅನೇಕನಾಗಿದ್ರೂ ಏಕನಾಗಿದ್ದಾನೆ. ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ಅವನ ಒಂದೊಂದು ವಿಸ್ತರಣೆ ಇದ್ರೂ ಕೂಡ ಅವನು ಅನೇಕ ಅಂತೇಳಿ ನಾವು ತಿಳ್ಕೊಳ್ಬಾರ್ದು, ಅವನು ಒಬ್ಬನೇ ಆಗಿದ್ದಾನೆ. ಹೇಗೆ ಆಕಾಶದಲ್ಲಿರುವಂತಹ ಸೂರ್ಯನು ಈ ಭೂಮಿಯಲ್ಲಿ ನಾವು ನೆಲದ ಮೇಲೆ ಅನೇಕ ಪಾತ್ರೆಗಳನ್ನಿಟ್ಟು ಅದರಲ್ಲಿ ನೀರು ತುಂಬಿಸಿದಾಗ ಅದು ಪ್ರತಿಯೊಂದು ನೀರಿನಲ್ಲಿಯೂ ಅಥವಾ ಪ್ರತಿಯೊಂದು ಪಾತ್ರೆಯಲ್ಲಿಯೂ ಕೂಡ ಆ ನೀರಿನ ಮೇಲ್ಪದರದಲ್ಲಿ ಸೂರ್ಯನ ಪ್ರತಿಬಿಂಬ ಬರ್ತದೆ. ಎಷ್ಟು ಪಾತ್ರೆಗಳಿವೆಯೋ ಅಷ್ಟೊಂದು ಪ್ರತಿಬಿಂಬ ಬರ್ತದೆ. ಆದರೆ ಸೂರ್ಯನು ಮೂಲದಲ್ಲಿ ಒಬ್ಬನೇ ಆಗಿರ್ತಾನೆ. ಹಾಗೆ ಪರಮಾತ್ಮನು ಒಬ್ಬನೇ, ಆದರೆ ಅವನ ಬೇರೆ ಬೇರೆ ವಿಸ್ತರಣೆಗಳು ನಮ್ಮೆಲ್ಲರ ಹೃದಯದಲ್ಲಿ ಇವೆ. ಆತನು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಆ ಭಗವಂತನಿಂದ ನಮಗೆ ಆ ಜ್ಞಾನವು ದೊರಕ್ತದೆ, ಆ ಮರೆವು ಉಂಟಾಗ್ತದೆ. ಭಗವಂತನೇ ಎಲ್ಲವನ್ನು ಕೂಡ ಮಾಡುವವನು. ಇಷ್ಟು ಮಾಡಿದ ಮೇಲೆ ಜೀವಿಗಳು ಕಾರ್ಯನಿರ್ವಹಿಸುವಂತೆ ಆತನು ಮಾಡ್ತಾನೆ 3 ಗುಣಗಳ ಮುಖಾಂತರವಾಗಿ. ಅಸೌ ಗುಣಮಯೈರ್ಭಾವೈರ್ಭೂತ ಸೂಕ್ಷ್ಮೇಂದ್ರಿಯಾತ್ಮಭಿಃ ಸ್ವನಿರ್ಮಿತೇಷು ನಿರ್ವಿಷ್ಟೋ ಭುಂಕ್ತೆ ಭೂತೇಷು ತದ್ಗುಣಾನ್. ಸೃಷ್ಟಿಯಾದ ಜೀವಿಗಳ ದೇಹದಲ್ಲಿ ಪರಮಾತ್ಮನು ಪ್ರವೇಶಿಸುತ್ತಾನೆ. ಆ ಜೀವಿಗಳು ಐಹಿಕ ಗುಣಗಳ ಪ್ರಭಾವಕ್ಕೆ ಒಳಗಾಗುತ್ತವೆ. ಜೀವಿಗಳು ಸೂಕ್ಷ್ಮ ಮನಸ್ಸಿನಿಂದ ಈ ಗುಣಗಳ ಪರಿಣಾಮವನ್ನು ಅನುಭವಿಸಲು ಕಾರಣರಾಗಬೇಕು. ಪರಮಾತ್ಮನು ಅದನ್ನು ಮಾಡುತ್ತಾನೆ. 84 ಲಕ್ಷ ಜೀವ ಯೋನಿಗಳಿವೆ. ಪ್ರತಿಯೊಂದು ಜೀವಿಗಳಲ್ಲಿಯೂ ಪರಮಾತ್ಮನು ಪ್ರವೇಶ ಮಾಡಿ ಆ ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗುವಂತೆ ಅಥವಾ ಅದು ಸಾಧ್ಯವಾಗುವಂತೆ ಭಗವಂತನು ಮಾಡ್ತಾನೆ. ಇದನ್ನ ಇಲ್ಲಿ 33ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜೀವಿಗಳು ಕಷ್ಟಪಟ್ಟಾಗ ಆ ಭಗವಂತನಿಗೂ ಪರಮಾತ್ಮನಿಗೂ ಆ ಕಷ್ಟದ ಅನುಭವವು ಆಗುತ್ತದೆ. ಹೇಗೆ ಅಂತ ಹೇಳಿದ್ರೆ, ಮಗುವಿಗೆ ಹುಷಾರಿಲ್ಲದೆ ಆಗಿದ್ದಾಗ ತಂದೆ ತಾಯಿಗಳಿಗೆ ದುಃಖವಾಗ್ತದೆ. ಹಾಗಂತೇಳಿ ಆ ನೇರವಾದಂತಹ ಕಷ್ಟ ಅದನ್ನ ತಂದೆ ತಾಯಿಗಳು ಅನುಭವಿಸಬೇಕಾಗಿಲ್ಲ. ಆದ್ರೆ ಆ ಒಂದು ಮಗುವಿನ ದುಃಖವನ್ನ ನೋಡಿ ತಂದೆ ತಾಯಿಗಳಿಗೆ ದುಃಖವಾಗ್ತದೆ. ಹಾಗೆ ಭಗವಂತನು ಪರಮಾತ್ಮ ರೂಪಿಯಾಗಿ ನಮ್ಮೊಳಗಿದ್ದಾಗ ನಾವು ಭೌತಿಕವಾಗಿ ಪಡುವಂತಹ ಕಷ್ಟಗಳು ಆತನನ್ನ ಬಾಧಿಸುವುದಿಲ್ಲ. ಆದ್ರೆ ನಮ್ಮ ಕಷ್ಟವನ್ನ ನೋಡಿ ಭಗವಂತನು ಮರುಗುತ್ತಾನೆ. ನಮ್ಮನ್ನ ಮತ್ತೆ ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಆತನು ಪ್ರಯತ್ನಿಸ್ತಾನೆ. ನೇರವಾಗಿ ನಮ್ಮ ಕರ್ಮಗಳನ್ನ ಆತನು ಅನುಭವಿಸುವುದಿಲ್ಲ. ಈ 3ನೆಯ ಪ್ರಶ್ನೆ ಏನಿದೆ, ಭಗವಂತನ ಅವತಾರಕ್ಕೆ ಉದ್ದೇಶ ಏನು, ಅದಕ್ಕೆ ಇಲ್ಲಿ ಉತ್ತರ ಇದೆ. ನಮ್ಮ ಈ ಕಷ್ಟಗಳಿಂದ ನಮ್ಮನ್ನು ದೂರ ಮಾಡಬೇಕು ಅನ್ನುವುದೇ ಭಗವಂತನ ಅವತಾರದ ಉದ್ದೇಶ. ಈಗ ಇದಿಷ್ಟು ಸೃಷ್ಟಿ ಕಾರ್ಯದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡೆವು. ಹೇಗೆ ವ್ಯಕ್ತಿ 3 ಗುಣಗಳಲ್ಲಿ ಸಿಲುಕಿಕೊಂಡು ಕಾರ್ಯಗಳನ್ನ ಮಾಡ್ತಾ ಕಷ್ಟಗಳನ್ನ ಅನುಭವಿಸ್ತಾನೆ ಅಂತೇಳಿ. ಪರಮಾತ್ಮ ರೂಪಿಯಾಗಿ ಭಗವಂತ ಎಲ್ಲವನ್ನೂ ಕಾಣ್ತಾ
ಆತನ ಕಷ್ಟವನ್ನ ದೂರ ಮಾಡಲಿಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತಾನೆ. ಭಾವಯತ್ಯೇಷ ಸತ್ವೇನ ಲೋಕಾನ್ ವೈ ಲೋಕ ಭಾವನಃ ಲೀಲಾವತಾರಾನುತಾರೋ ಲೀಲಾ ಅವತಾರ ಅನುತರಃ ದೇವ ತಿರ್ಯಕ್ ನರಾದಿಷು. ಹೀಗೆ ಬ್ರಹ್ಮಾಂಡಗಳ ಒಡೆಯನು ದೇವತೆಗಳು, ಮನುಷ್ಯರು ಮತ್ತು ತಿರ್ಯಕ್ ಜಂತುಗಳು ವಾಸಿಸಿದ ಲೋಕಗಳನ್ನು ಸಲಹುತ್ತಾನೆ. ಅವತಾರಗಳನ್ನು ತಳೆಯುತ್ತಾ ಶುದ್ಧ ತತ್ವಸ್ಥಿತಿಯಲ್ಲಿ ಇರುವವರನ್ನು ಉದ್ಧರಿಸಲು ಲೀಲೆಗಳನ್ನು ನಡೆಸುತ್ತಾನೆ. ಈ ಜೀವಿಗಳನ್ನ ಹೀಗೆ ಬಿಟ್ಟು ಬಿಟ್ರೆ ಇವರು ಕಷ್ಟಗಳಲ್ಲೇ ಮುಳುಗಿ ಹೋಗುತ್ತಾರೆ. ಹಾಗಾಗಿ ಅವರನ್ನ ಉದ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಭಗವಂತನು ಅವತಾರವನ್ನ ತಾಳಿ ಅವರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಡ್ತಾನೆ. ಅವರಿಗೆ ಒಂದು ಉತ್ತಮವಾದಂತಹ ದಾರಿಯನ್ನ ಮಾಡಿಕೊಡ್ತಾನೆ. ಹೇಗೆ ಭಗವಂತನ ಧಾಮಕ್ಕೆ ಹೋಗಬಹುದು ಅನ್ನೋದನ್ನ ಆತನು ತಿಳಿಸಿಕೊಡ್ತಾನೆ. ಅನೇಕ ದಾರಿಗಳನ್ನ ಭಗವಂತ ಹುಡುಕಿಕೊಳ್ಳುತ್ತಾನೆ. ಭಗವಂತನ ಅವತಾರದ ಉದ್ದೇಶ ಅನ್ನುವಂತಹ ಮೂರನೇ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಜೀವಿಗಳನ್ನ ಆಕರ್ಷಿಸುವಂತಹದ್ದು ಭಗವಂತನ ಅವತಾರದ ಉದ್ದೇಶ, ಜೀವಿಗಳನ್ನ ಪಾಲನೆ ಮಾಡುವಂತಹದ್ದು ಮತ್ತು ಅನೇಕ ಭಕ್ತರ ಪ್ರಾರ್ಥನೆಗಳನ್ನ ಈಡೇರಿಸುವಂತಹದ್ದು, ಇದೆಲ್ಲವೂ ಆ ಭಗವಂತನ ಅವತಾರದ ಉದ್ದೇಶವಾಗಿದೆ. ಇಲ್ಲಿಗೆ 2ನೇ ಅಧ್ಯಾಯದ ಕೊನೆಗೆ ನಾವು ಬಂದು ತಲುಪಿದ್ದೇವೆ. ಇನ್ನು ಮುಂದಕ್ಕೆ 3ನೇ ಅಧ್ಯಾಯದಲ್ಲಿ ಈ ಅವತಾರಗಳು ಯಾವುದೆಲ್ಲ ಇದೆ ಅನ್ನೋದನ್ನು ನೋಡೋಣ. ಜೀವಿಗಳ ಕಷ್ಟ ದೂರ ಮಾಡಲಿಕ್ಕೆ ಭಗವಂತ ಅವತಾರ ತಾಳ್ತಾನೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಯಾವೆಲ್ಲ ಅವತಾರಗಳನ್ನು ತಾಳ್ತಾನೆ, ಭಗವಂತನ ಅವತಾರಗಳಲ್ಲಿ ಎಷ್ಟು ವಿಶೇಷ ಇದೆ, ಎಷ್ಟು ವಿಧಗಳಿವೆ, ನಮಗೆ ಎಷ್ಟು ತಿಳಿದಿದೆ ಅದರ ಬಗ್ಗೆ, ಇನ್ನು ತಿಳಿಯದೇ ಇರುವಂತದ್ದು ಎಷ್ಟಿದೆ, ಇದೆಲ್ಲವನ್ನು ಕೂಡ ನಾವು 3ನೇ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. धन्यवाद.